ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚೆಫ್ ಆಗಿ ಬಂದಿದ್ದಾರೆ ಯೂಸಫ್ ಶರೀಫ್. ಯೂಸಫ್ ಶರೀಫ್ ಯಾರ್ ಮುರಳಿ ಎಲ್ಲೋ ಕೇಳಿದೀವಲ್ಲ ಹೆಸರು. ಯೂಸಫ್ ಶರೀಫ್ ಅವರ ಪರಿಚಯ ನಿಮ್ಗೆ ಆಗಿರ್ಬೇಕು, ಆಗಿಲ್ಲದೆ ಪರಿಚಯ ಮಾಡ್ಕೊಡ್ತೀನಿ. ಯೂಸಫ್ ಶರೀಫ್ ಅವರು ಮೈಸೂರಿನಲ್ಲಿ ಒಂದು ಒಳ್ಳೆ ಹೆಸರು, ಮೈಸೂರು ರೇಸಿಂಗ್ ಕ್ಲಬ್ MRC ಅಂತ ಕರೀತಾರೆ. ಈ ಮೈಸೂರು ರೇಸಿಂಗ್ ಕ್ಲಬ್ ನಲ್ಲಿ ಸುಮಾರು 40 ವರ್ಷಗಳ ಕಾಲ ಅಲ್ಲಿರ್ತಕ್ಕಂಥ ಕ್ಯಾಂಟೀನ್ ನಡೆಸಿರುವಂತ ಯೂಸಫ್ ಶರೀಫ್ ಮತ್ತು ಇವ್ರ ಕುಟುಂಬದವರು. ಥ್ಯಾಂಕ್ ಯು ಸರ್, ಬಂದಿದ್ದೀರಾ ಕಾರ್ಯಕ್ರಮಕ್ಕೆ. ಏನ್ ಮಾಡ್ತಾ ಇದ್ದೀರಾ ಯೂಸಫ್ ಶರೀಫ್ ಅವರೇ ನಮ್ಮ ಕಾರ್ಯಕ್ರಮದಲ್ಲಿ? ಈಗ ನಾನು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಮಟನ್ ಬಿರಿಯಾನಿ ಏನಕ್ಕೆ ಫೇಮಸ್ ಅಷ್ಟೊಂದು? ಹೆಂಗ್ ಮಾಡ್ತೀರಾ ನೀವು? ದಮ್ ಬಿರಿಯಾನಿ ಮಾಡ್ತೀನಿ. ದಮ್ ಬಿರಿಯಾನಿ ಎಲ್ಲ ಬಿರಿಯಾನಿ ಅಂತ ಎಲ್ಲರೂ ಮಾಡ್ತಾರೆ, ಅಂದ್ರೆ ನಮ್ಮ ಬಿರಿಯಾನಿನೇ ಬೇರೆ, ಸ್ವಲ್ಪ ಟೇಸ್ಟ್ಗೆ ಬೇರೆ ಇರ್ತದೆ. ಟೇಸ್ಟ್ ಬೇರೆ. ಓಕೆ, ಆಮೇಲೆ ಈ ಬಿರಿಯಾನಿ ಅಭಿಮಾನಿಗಳು ಅಷ್ಟೊಂದು ಜನ ಹೆಂಗ್ ಉಟ್ಕೊಂಡ್ರು ನಿಮ್ಗೆ? ಸಿಕ್ಕಾಪಟ್ಟೆ ಬರ್ತಾರೆ ಜನ. ಎಷ್ಟು ಬಿರಿಯಾನಿ ಸೇಲ್ ಆಗುತ್ತೆ ಒಂದಿನಕ್ಕೆ? ನಮ್ಮ ಹತ್ರ ಇಲ್ಲ ಅಂದ್ರೆ 1,500 2,000 ಬಿರಿಯಾನಿ ಸೇಲ್ ಆಗುತ್ತೆ ಒಂದಿನಕ್ಕೆ. ಒಂದಿನ. ಓ ಕಾಡ್, ಅಂದ್ರೆ ಎಷ್ಟು ಕೆಜಿ ಮಟನ್ ಹಾಕ್ಬೇಕು ಒಂದಿನಕ್ಕೆ ನೀವು? ನಾವು ಹಾಕ್ತೀವಿ, ಒಂದು 100 kg ಮಟನ್ ಹಾಕ್ತೀವಿ. ಓಹೋ, ವೆರಿ ಗುಡ್ ವೆರಿ ಗುಡ್. ಯಾಕಂದ್ರೆ ನಂಗೆ ಮೈಸೂರಲ್ಲಿ ಯಾರು ಕೇಳಿದ್ರು ಸರ್ ಬಿರಿಯಾನಿ ಬೇಕಾ, ಅಲ್ಲಿ ಹೋಗಿ ಸರ್ ಸಿಕ್ಕಲ್ಲ ಸರ್, ಅಲ್ಲಿ ಹೋಗಿ ಅನ್ನೋದು ಟಕ್ಕಂತ ಅಲ್ಲಿ ಸಿಕ್ಕಲ್ಲ ಬಿಡಿ ಸರ್ ಅನ್ನೋದು. ನಾವು ಬಾಯ್ಲರ್ ನೀರು ಸುಸ್ಕೊಂಡು ವಾಪಸ್ ಬರೋದು. ಅದಕ್ಕೆ ಇದೆಲ್ಲ ಯಾಕೆ ತರಲೆ ಅನ್ಕೊಂಡು ಅವ್ರನ್ನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟಿದೀವಿ ಒಗ್ಗರಣೆ ಡಬ್ಬಿಗೆ. ಓಕೆ ಯೂಸಫ್ ಶರೀಫ್ ಅವರೇ, ಬಿರಿಯಾನಿ ಮಾಡಕ್ಕೆ ಏನೇನು ತಂದಿದ್ದೀರಾ ಯೂಸಫ್ ಅವರೇ? ಮಟನ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಬಾಸುಮತಿ ಅಕ್ಕಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಏಲಕ್ಕಿ, ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಕಸೂರಿ ಮೇಥಿ, ಮೊಸರು, ಬೆಣ್ಣೆ, ಉಪ್ಪು, ಎಣ್ಣೆ. ಇದ್ರೆ ಸಖತ್ತಾಗಿ ಬಿರಿಯಾನಿ ಮಾಡ್ಬೋದಾ? ಆಗತ್ತೆ. ಓಕೆ ಯೂಸಫ್ ಅವ್ರು ಬಂದಿದ್ದಾರೆ. ಯೂಸಫ್ ಏನ್ ಕೊಡ್ಲಿ ಮಾಡಕ್ಕೆ ನಿಮ್ಗೆ? ಈಗ ನನಗೆ ಒಂದು ಪಾತ್ರೆ ಕೊಡಿ. ಓಕೆ, ನಾವು ಯೂಸಫ್ ಅವ್ರಿಗೆ ಗೊತ್ತಾ ಸ್ಪೆಷಲ್ ಪಾತ್ರೆನೇ ತರಿಸಿದಾಯ್ತು ಸರ್. ಈ ತರ ಪಾತ್ರೆಗಳು ನಮ್ ಬಿರಿಯಾನಿ ಮಾಡಕ್ಕಾಗಲ್ಲ, ನಮ್ಗೆ ಸ್ಪೆಷಲ್ ಈ ಟೈಪ್ ಪಾತ್ರೆ ಬೇಕು ಅಂತ ಹೇಳಿದ್ದಾರೆ. ಇಟ್ಬಿಡಿ. ಇದಕ್ಕೆ ಒಂದು 150 ಗ್ರಾಮ್ ಆಯಿಲ್. 150 ಗ್ರಾಮ್ ಆಯಿಲ್, ಹಿಂಗೆಲ್ಲ ಕಷ್ಟಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯೋಗಿಸಿದ್ವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, 150 ಗ್ರಾಮ್ ಆಯಿಲ್ ಹಾಕೊಂಡ್ಬಿಟ್ಟಿದೀವಿ. ಆಯಿಲ್ ಹಾಕಿದೀವಿ. ಈಗ 100 kg ಮಟನ್ ಮಾಡ್ತಿರಲ್ಲ, ಇದು ಅಳತೆ ಪ್ರಕಾರನೇ ಮಾಡೋದಿಲ್ಲ ನೀವು ಯೂಸಫ್? ಹೌದು. 100 kg ಮಟನ್ಗೆ ಎಷ್ಟು kg ಎಣ್ಣೆ ಹಾಕ್ತೀರಾ? ನಾವು 4 ಪಾತ್ರೆ ಮಾಡ್ತೀವಿ. ಅದರಲ್ಲಿ 100 kg ಮಟನ್ ಒಟ್ಟಿಗೆ ಮಾಡಲ್ಲ? ಒಟ್ಟಿಗೆ ಮಾಡಲ್ಲ. 20 kg ಆ ತರ ಮಾಡ್ತೀವಿ. 20 kg ಮಟನ್ಗೆ ಎಷ್ಟು kg ಎಣ್ಣೆ ಹಾಕ್ತೀರಾ? 20 kg ಅಕ್ಕಿಲೆ ಯಾವ ರೀತಿ ನಾವು ಹಾಕ್ತೀವಿ ಆ ರೀತಿ ಎಣ್ಣೆ ಹಾಕ್ತೀವಿ. ಓಕೆ, 5 kg ಎಣ್ಣೆಗೆ 1 ಲೀಟರ್ ಎಣ್ಣೆ ಹಾಕ್ತೀವಿ. 5 kg ಅಕ್ಕಿಗೆ 1 ಲೀಟರ್ ಎಣ್ಣೆ ಹಾಕ್ತೀವಿ. ಓಕೆ 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 ಓಕೆ. ಮತ್ತೆ ಇದು ಒಂದು ತೊಳೆ, ಇದರಲ್ಲಿ ಒಂದು ನೀರು ಹಾಕೊಳ್ತೀವಿ ನಾವು. ನೀರ್ ಬೇಕಾ ಸರ್? ನೀರು ಬೇಕು. ಹತ್ತಿಸಿ ನೀರು ಹಾಕೊಳ್ತೀವಿ. ದಮ್ ಬಿರಿಯಾನಿ ಇದು ದಮ್ ಬಿರಿಯಾನಿ ಅಂದ್ರೆ ಇದರಲ್ಲಿ ಅಕ್ಕಿ ಬಾಯ್ಲ್ ಮಾಡ್ಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಇದು ಮಟನ್ ಮಸಾಲೆ ಎಲ್ಲ ಮಾಡಿರ್ತೀವಲ್ಲ ಅದ್ರ ಮೇಲೆ ಹಾಕಿ ದಮ್ ಕಟ್ತೀವಿ. ಏನೋ ಕಟ್ಟಿ ಸರ್, ಏನಾಗ್ತಿ ಸರ್ ಇದಕ್ಕೆ? ನೀರ್ ಹಾಕಿ. ಇನ್ನೂ ಸ್ವಲ್ಪ ಬೇಕಾ ನೀರು? ಸಾಕಲ್ಲ? ಓಕೆ, ಇಲ್ಲಿ ಕಾಯ್ತಾ ಇದೆ, ಅಲ್ಲಿ ಎಣ್ಣೆ ಕಾಯ್ತಾ ಇದೆ, ಎಣ್ಣೆ ಕಾಯ್ತಾ ಇದೆ. ಏನ್ ಮಾಡೋಣ ನೆಕ್ಸ್ಟ್? ಏನಿಲ್ಲ, ನೆಕ್ಸ್ಟ್ ಆನಿಯನ್ ಹಾಕ್ಬೇಕು ಇದಕ್ಕೆ. ಓಕೆ, ಎಣ್ಣೆ ಕಾದಿದೆ ಸರ್. ಇದು ಸ್ವಲ್ಪ ಕೆಂಪು ಕಲರ್ ಬರಬೇಕು. ಓಕೆ, ಎಲ್ಲ ನಿಮ್ಮ ಅಸ್ಟೆಂಟ್ಗಳು ಇರ್ತಾರಲ್ಲ ಹೆಚ್ಕೊಡಕ್ಕೆಲ್ಲ ನಿಮ್ಗೆ? ಸುಮಾರು ಜನ ಇದ್ದಾರೆ. ಓಕೆ, ಅವರು ಬಂದಿದ್ದಾರೆ. ನೀವು ಬೆಂಗಳೂರಿಗೆ ಬನ್ನಿ ಅಂದ್ರೆ ಬರ್ಲಿಲ್ಲ, ನಾವೇ ಮೈಸೂರು ಹುಡ್ಕೊಂಡ್ ಬಂದ್ಬಿಟ್ವಿ ನೋಡಿ. ಅಲ್ಲೂ ಮಾಡೋಣ ಅಂತೀರಾ? ಇವಾಗೇನೋ ಕೈಗೆ ಸಿಕ್ತ, ಇವಾಗಲೇ ನಿಮ್ ಬಿರಿಯಾನಿ ಸಿಕ್ಕಲ್ಲ. ಈ ಟಿವಿಲಿ ಬಂದ್ರೆ ಬಿರಿಯಾನಿ ಕಾಳು ಆಗ್ಲೂ ಸಿಕ್ಕಲ್ಲ ನಮ್ಗೆ ಅಂತ ಕಾಣುತ್ತೆ. ಮತ್ತೆ ಇದು ಸ್ವಲ್ಪ ರೋಸ್ಟ್ ಒಂಥರ ಬ್ರೌನ್ ಕಲರ್ ಬರಲ್ಲ. ನೆಕ್ಸ್ಟ್ ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಹಾಕಿ ಸರ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದರ ಜೊತೆಗೆ ಏಲಕ್ಕಿ, ಲವಂಗ, ಚಕ್ಕೆ 3 ಹಾಕಿ. ನೀವು ಮಾಡ್ತಿರೋ ಬಿರಿಯಾನಿ ಯಾವ ಸ್ಪೆಷಲ್ ಬಿರಿಯಾನಿ? ಏನಂತ ಇದಕ್ಕೆ? ಮೊಘಲ್ ಟೈಪಾ, ಮುಸ್ಲಿಂ ಟೈಪಾ? ಮುಸ್ಲಿಂ ಟೈಪ್. ಮುಸ್ಲಿಂ ಟೈಪ್ ಬಿರಿಯಾನಿ. ಹೌದು.
ಈ ಮಟನ್ ಯಾವ ರೀತಿ ಸೆಲೆಕ್ಟ್ ಮಾಡ್ತೀರಾ ನೀವು 100 kg ಎಲ್ಲ ತಗೊಂಡಾಗ? ಹಾ ಕೆಲವು ಸರಿ ಮಟನ್ ಚೆನ್ನಾಗಿಲ್ಲ ಅಂದ್ರೆ ಬಿರಿಯಾನಿ ಚೆನ್ನಾಗಲ್ಲ. ಹೌದು ಹೌದು. ನೀವು ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? ನೀವು ಯಾವಾಗಲೂ ಮಟನ್ ಬಿರಿಯಾನಿಗೆ ಮಟನ್ ಒಂದು ಅಕ್ಕಿ ಒಂದು ಚೆನ್ನಾಗಿರ್ಬೇಕು. ಓಕೆ, ಮಟನ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಸರ್? ಒಂದು 8 kg ಇಂದ 10 kg ಗಂಟ ಇರಬೇಕು. ಅದು ಅದಕ್ಕಿಂತ ಜಾಸ್ತಿ ಇರಬಾರ್ದು, ಚೆನ್ನಾಗಿರಲ್ಲ. ವೆರಿ ಗುಡ್. ಸೀಕ್ರೆಟ್ ಆಫ್ ದಿ ಮಟನ್. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತೀನಿ. ಓಕೆ ಸರ್. ಸ್ವಲ್ಪ ಧನಿಯಾ ಪೌಡರು. ಧನಿಯಾ ಪೌಡರ್ ಅಲ್ಲ? ಹೌದು. ಚಿಲ್ಲಿ ಹಾಕ್ಬಿಟ್ರಾ? ವೆರಿ ಗುಡ್. ಮತ್ತೆ ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು. ಓಕೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ. ಓಕೆ, ಮತ್ತೆ ಸ್ವಲ್ಪ ಅರಿಶಿನ ಬೇಕಾ? ಒಂದು ಸ್ವಲ್ಪ ಕಸ್ತೂರಿ ಮೇಥಿ. ಓಕೆ, ಕೊತ್ತಂಬರಿ, ಸ್ವಲ್ಪ ಪುದೀನ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಂಡ್ರೆ ಅದ್ಭುತವಾಗಿರುತ್ತೆ ಬಿರಿಯಾನಿ. ಇದರ ಜೊತೆಗೆ ಈಗ ಮಟನ್ ಹಾಕ್ತೀನಿ. ಹಾಕ್ಬಿಡ್ತೀರಾ ಮಟನ್? ಮಟನ್ ಹಾಕ್ತೀನಿ. ಒಂದು ಸ್ವಲ್ಪ ನೀರು ಬೇಕಾ? ಹಾಕ್ಲಾ ನೀರ್ನ? ಹಾಕಿ ಸ್ವಲ್ಪ. ಈ ಮಟನ್ ಬೇಯಿಸ್ಕೊಂಡಿದ್ದೀರಾ? ಸ್ವಲ್ಪ. ಸಾಕಿದ್ರೆ ಸ್ವಲ್ಪ ಹಾಕ್ಲಾ? ಸಾಕು. ಹೇಳಿ. ಇದು ಮಟನ್ ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಕೇಳಿಸ್ಕೊಳ್ಳೋಷ್ಟ್ರಲ್ಲಿ ಮಟನ್ ಹಾಕ್ಬಿಟ್ರಿ. ಆ ಮಟನ್ ಏನಿದು ಬೆಂದಿದ್ಯಾ ಮೊದಲೇನೆ? ಕುಕ್ಕರ್ ಕೂಗ್ಸ್ಕೊಂಡಿದ್ದೀರಾ? ಕುಕ್ಕರ್ನಲ್ಲಿ ಒಂದು ವಿಷಲ್ ಬೇಯಿಸ್ಕೊಂಡಿದ್ದೀವಿ. ಬರೀ ಉಪ್ಪೇನು ಹಾಕಿ ಬರೀ ನೀರ್ ಹಾಕಿ ಬೇಯಿಸ್ಕೊಂಡಿದ್ದೀರಾ? ಹೌದು. ನೀರ್ ಹಾಕಿ ಮಟನ್ ಅನ್ನ ಕುಕ್ಕರ್ ನಲ್ಲಿ ಇಟ್ಟು ಒಂದು ವಿಸಲ್ ಬೇಯಿಸ್ಕೊಂಡಿತ್ತು ಅಂದ್ರೆ ಕುಕ್ ಆಗ್ಬೇಕಂದ್ರೆ ಚೆನ್ನಾಗಿ ಬೆಂದಿರುತ್ತೆ. ಬಿರಿಯಾನಿಲಿ ಮಟನ್ ತಿಂತಾ ಇದ್ರೆ ಒಂದ್ಸರಿ ಮೂಳೆಯಿಂದ ಹೆಂಗ್ ಹೇಳಿದ್ರೆ ಅಷ್ಟ್ ಮಟನ್ ಬಾಯ್ಲಿ ಇರ್ಬೇಕು. ಅವಾಗಲೇ ಅದ್ರ ಮಜಾ. ರಬ್ಬರ್ ಎಲ್ಲ ಮಜಾ ಸಿಗಲ್ಲ. ಹಾಕ್ತಾ ಇದ್ದೀರಾ? ಓಕೆ, ಒಂದು ಟೊಮಾಟೊ ಹಾಕ್ತಾ ಇದೀರಲ್ಲ? ಎಷ್ಟದು? 2 ಟೊಮೆಟೊನಾ? ಟೊಮ್ಯಾಟೊ, ಬರೀ ಟೊಮ್ಯಾಟೊ. ಸ್ವಲ್ಪ ಕರ್ಡ್ಸ್ ಎಷ್ಟು? ಹುಳಿ ಬಂದ್ಬಿಡಲ್ವಾ? ಇಲ್ಲ, ಬರಲ್ಲ ಅಂತೀರಾ? ಕೆಲವು ನೋಡ್ ತಕ್ಷಣ ಅಯ್ಯೋ ಬಿರಿಯಾನಿ ನಾವು ಹಿಂಗೆ ಮಾಡ್ತೀವಪ್ಪ ಮಲ್ಲಿ ಅನ್ಕೊಳ್ತಾರೆ. ಎಲ್ಲ ಹಾಕಿರ್ತಾರೆ, ಮೊದಲು ಅದನ್ನ ಹಾಕ್ಬಿಡ್ತಾರೆ, ಆಮೇಲೆ ನೀರ್ ಹಾಕ್ತಾರೆ. ನೀರ್ ಹಾಕಿದ್ಮೇಲೆ ಅದನ್ನ ಹಾಕ್ಬಿಡ್ತಾರೆ, ಟೇಸ್ಟ್ ಅದು ಬಂದಿರಲ್ಲ. ನಾನು ಹೇಳ್ಕೊಳ್ತೀನಿ, ಯಾವಾಗಲೂ ಕ್ರಮ ತಿಳ್ಕೊಳ್ಳಿ, ಪ್ರೊಸೀಜರ್ನ ತಿಳ್ಕೊಳ್ಳಿ ಅಂತ. ಏನಂತೀರ ನೀವು ಇದಕ್ಕೆ? ನಿಜ ಅಲ್ವಾ? ಎಲ್ಲರೂ ಅದನ್ನೇ ಹಾಕ್ತಾರೆ. ಮಟನ್ ಹಾಕಿದ್ ಬೇರೆ ಹಾಕಿ ಬಿರಿಯಾನಿ ಮಾಡ್ತಾರೆ? ಇಲ್ಲ, ಬಟ್ ಹಾಕೋದು ಯಾವಾಗ ಹಾಕ್ಬೇಕು, ಯಾವಾಗ ಹುರ್ಕೋಬೇಕು, ಅದ್ರ ಜೊತೆಗೆ ಯಾವಾಗ ಮಿಕ್ಸ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. ಯೂಸಫ್, ಅಲ್ಲಿ ಮಟನ್ ಕುದೀತಾ ಇದೆ, ನೀರ್ ಕುದೀತಾ ಇದೆ, ಏನ್ ಕೈ ಅನ್ನೋದು? ಇದು ಪುದೀನಾ ಸೊಪ್ಪು. ಏನಕ್ಕೆ ನೀರ್ಗೆ? ನೀರು ಹಾಕ್ತೀವಿ. ಇದರಲ್ಲಿ ಅಕ್ಕಿ ಬಾಯ್ಲ್ ಮಾಡ್ತೀವಲ್ಲ, ಒಂದ್ ಸ್ವಲ್ಪ ಸ್ಮೆಲ್ ಬರುತ್ತೆ. ಈಗ ಅದು ಅರ್ಧ ಕೆಜಿ ಮಟನ್, 1 kg ಮಟನ್? ಅರ್ಧ ಕೆಜಿ ಮಟನ್, ಅರ್ಧ ಕೆಜಿ ಅಕ್ಕಿ. ಈ ಅಕ್ಕಿ ಇದೆಯಲ್ಲ, 15 ನಿಮಿಷ ನೀರಿನಲ್ಲಿ ಹಾಕಿ ನೆನೆಸ್ಕೋಬೇಕು. 15 ನಿಮಿಷ? ನೀರು ನೆನೆಸ್ಕೊಂಡು ಆಮೇಲೆ ನೀರಿನಲ್ಲಿ ಬಾಯ್ಲ್ಡ್ ಮಾಡಿ ಒಂದು ಹಾಫ್ ಬಾಯ್ಲ್ಡ್ ಆದ್ಮೇಲೆ ಇದಕ್ಕೆ ಹಾಕಿ. ಏನಕ್ಕಿ ಇದು? ಇದು ಬಾಸ್ಮತಿ ಅಕ್ಕಿ. ಓಕೆ, ನೀವು ಬಾಸ್ಮತಿ ಅಕ್ಕಿನೇ ಹಾಕೋದು? ಹೌದು. ಓಕೆ, ಹಾಕಿ ಸರ್. 15 ನಿಮಿಷ ಅಷ್ಟೇ ಕಾಯಿಸ್ಬೇಕಾ? ನೋಡ್ಕೊಳ್ಳಿ, ಕೇವಲ 15 ನಿಮಿಷ ನೀರಲ್ಲಿ ನೆನೆಸ್ಕೋಬೇಕು ಬಾಸುಮತಿನ. ಇದು ಇಲ್ಲಿ ಎಷ್ಟು ನಿಮಿಷ ಬೇಯಿಸ್ಬೇಕು? ಬರೀ ಒಂದು 5 ನಿಮಿಷ ಸಾಕು. 5 ನಿಮಿಷ ಅಷ್ಟೇ? 5 ನಿಮಿಷ ಅಷ್ಟೇ. ಅಲ್ಲಿ ಕುದೀತಾ ಇದೆ? ಒಂದು ಬೋಲ್ ಕೊಟ್ಬಿಟ್ರೆ ಇದು ಗ್ರೇವಿ ತೆಗೆದ್ಬಿಡ್ತೀನಿ ನಾನು. ಗ್ರೇವಿ ತೆಗೆದ್ಬಿಡ್ತೀರಾ? ಹೌದು. ಎಲ್ಲಿಟ್ಕೊಳ್ಳಿ ಬೋಲ್ನ? ಇಲ್ಲೇ ಇಟ್ಟು. ಏನಕ್ಕೆ ತೆಗೆದ್ರಿ ಇದನ್ನ? ಇದು ಅಕ್ಕಿ ಬಾಳ್ಡೆ ಆದ್ಮೇಲೆ ಮೇಲ್ಗಡೆ ಹಾಕಿ ದಮ್ ಕಟ್ಟಿ. ಆಯ್ತು, ಆಮೇಲೆ ಇದನ್ನ ಹಾಕ್ತೀರಾ? ಆಮೇಲೆ ಹಾಕ್ತೀವಿ. ಇದೇ ಪ್ರೊಸೀಜರ್. ಅದಕ್ಕೆ ನೀವು ಬಿರಿಯಾನಿ ಸಖತ್ತಾಗಿ ಮಾಡ್ತೀರಾ? ಓಕೆ. ಈಗ ಈ ಮಟನ್ ಆಗದೇ ಇರೋರು ವೆಜಿಟೇರಿಯನ್ ತರಕಾರಿ ಹಾಕೊಂಡು ಮಾಡ್ಕೋಬೋದಾ? ಮಾಡ್ಕೋಬಹುದು. ಹಿಂಗೆ ಇರುತ್ತಾ? ಹಿಂಗೆ ಇರುತ್ತೆ. ಅಂದ್ರೆ ಆ ಟೇಸ್ಟ್ ಇರಲ್ಲ. ಮಟನ್ದೇ ಬೇರೆ ಟೇಸ್ಟ್, ತರಕಾರಿದೇ ಬೇರೆ ಟೇಸ್ಟ್. ಅಲ್ಲ, ಅದಕ್ಕೆ
ಟೇಸ್ಟ್ ಓಕೆ. ಏನಕ್ಕೆ ಅಂದ್ರೆ ನಮ್ಮ ಮೈಸೂರಿನ ಫ್ರೆಂಡ್ ಮಧು ಅಂತಿದ್ದಾರೆ, ಹಾ. ಅವರು ಪ್ಯೂರ್ ವೆಜಿಟೇರಿಯನ್. ಹಾ, ಹಾ. ನಮಗೆ ಅವ್ರು ಏನ್ ಹೇಳಿದ್ರು ಸಿಕ್ತಾಗ ಅಂದ್ರೆ, ಸಾರ್ ಈ ಮಟನ್ ಹಾಕೊಳ್ಳೋ ಬದಲು ನಮ್ಮ ಮಶ್ರೂಮ್ ಹಾಕೋಬೋದಾ ಅಂದ್ರೆ, ನಾಳೆ ತಿನ್ನಿ ಸ್ವಾಮಿ ಮಟನೇ ಪರವಾಗಿಲ್ಲ ಅಂತ. ಬಿಡಿ ಸರ್ ಹಂಗೆಲ್ಲ ಕೇಳ್ಬೇಡಿ, ನೀವು ಹಾಕೋಬೋದಾ ಕೇಳಿ ಅಂತ ನಿಮ್ಗೆ ಹೇಳಿದ್ರೆ ಹಾಕೋಬೋದಾ? ಹಾಕೋಬಹುದು. ಮಶ್ರೂಮ್ ಹಾಕೊಳ್ಳಿ ಮಧು, ಸಖತ್ತಾಗಿರುತ್ತೆ. ಅನ್ನ ಆದಂಗೆ ಆಗ್ಬಿಡ್ತಲ್ಲಪ್ಪ ಇದು ಅವಾಗ್ಲೇ. ನಾವು ಸಾಕಷ್ಟು ಜನನ ಕರೆಸಿ ಯಾರ್ಯಾರು ಬಿರಿಯಾನಿ ಫೇಮಸ್ ಅಂತ ಇದಾರೆ ನೋಡಿ, ಅವನ್ನೆಲ್ಲ ಕರೆಸಿ ಬಿರಿಯಾನಿ ಮಾಡಿಸ್ಬಿಟ್ಟಿದ್ವಿ. ಹಾ, ಅವ್ರು ಫೇಮಸ್ ಅಂದ್ರೆ ಅವನ್ನೇ ಕರೆಸಿ ಮಾಡಿಸ್ಬಿಡ್ತೀವಿ. ಈಗ ಅದು ನೀವು ಫೇಮಸ್ ಅಂತ ಮೈಸೂರಿಗೆಲ್ಲ ಗೊತ್ತು ಬಿಡಿ, ಅದಕ್ಕೆ ಮೈಸೂರು ಬಂದ ತಕ್ಷಣ ಫಸ್ಟ್ ನಿಮ್ಮನ್ನು ಕರ್ಸ್ಕೊಂಡಿದ್ದು ನಾವು. ಉಪ್ಪೇನಿಕೆ ಇವಾಗಲೇ ಅನ್ನಕ್ಕೆ ಚೆನ್ನಾಗಿ ಇಟ್ಕೊಡ್ಲಿ ಅಂತಾನ? ಹೌದು. ಆಯ್ತಾ? ಆಯ್ತು. ಆಯ್ತು. ಹೌದು. ಅಪ್ಪ ಮಣ್ಣಿನ ಆಫ್ ಮಾಡ್ಬಿಡು. ಈಗ ಇದು ಅಕ್ಕಿ ಇದ್ರಲ್ಲಿ ಹಾಕ್ತೀವಿ. ಅಕ್ಕಿನೆಲ್ಲ ಬಸ್ಕೊಂಬಿಟ್ರಿಯಲ್ಲ? ಬಸ್ಕೊಬಿಟ್ಟು ಈಗ ಅಕ್ಕಿ ಹಾಕಿದ್ದೀನಿ ಇದರಲ್ಲಿ. ಅಕ್ಕಿ ಹಾಕ್ಮೇಲೆ ಇದು ತೆಗ್ದಿದ್ದೀವಲ್ಲ, ಇದ್ರ ಮೇಲೆ ಹಾಕ್ಬಿಡ್ತೀನಿ. ಇದ್ರ ಮೇಲೆ ಹಾಕ್ಬಿಟ್ಟು ಇದರಾದ್ಮೇಲೆ ಇದು ತುಪ್ಪ ಇದಕ್ಕೆ ಹಾಕ್ಬಿಡ್ತೀನಿ. ತುಪ್ಪ ಹಾಕ್ಬೇಕಲ್ಲ? ಹಾಕ್ಲೇಬೇಕು. ಆಯ್ತು. ಸ್ವಲ್ಪ ಸಣ್ಣ ಮಾಡಿಬಿಟ್ರೆ. ಸಣ್ಣ ಮಾಡ್ಬಿಡ್ಲಾ? ಮಾಡಿಬಿಡಿ. ಇದು ದಮ್ ಕಟ್ಟಿ. ಎಲ್ಲಿ ದಮ್ ಕಟ್ತೀರಾ? ಇಲ್ಲ, ಇಲ್ಲಿ ಇಟ್ಬಿಡ್ತೀನಿ. ಅದ್ರ ಮೇಲೆ ಇಟ್ಬಿಡ್ತೀರಾ? ಫಿನಿಶ್. ಓಕೆ, ಇನ್ನು ಎಷ್ಟು ನಿಮಿಷ ಬೇಕು? ಒಂದು 5 ನಿಮಿಷ. 5 ನಿಮಿಷಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿರೋ ಮೈಸೂರಿನ ಫೇಮಸ್ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಯೂಸಫ್, ರೆಡಿ ಆಯ್ತು? ರೆಡಿ ಆಯ್ತು. ತೆಗೇಣ್ವಾ? ತೆಗೀರಿ. ನಾನು ಯಾವಾಗ ಹೇಳ್ತೀನಿ ಗೊತ್ತಾ ಯೂಸಫ್, ಈ ಬಿರಿಯಾನಿ ಮಾಡೋದಕ್ಕಿಂತ ಈ ಬಿರಿಯಾನಿ ತೆಗೆಯೋದೇ ಒಂದು ಕಲೆ. ನಿಜ. ಕರೆಕ್ಟ್ ತಾನೆ? ಹೌದು. ನೋಡಿ, ಎಲ್ಲ ಮಟನ್ ಕೆಳಗಿರುತ್ತೆ. ನಿಜ. ಇದನ್ನ ತೆಗಿಬೇಕು ಅಂತ ಸ್ಪೆಷಲಿಸ್ಟ್ಗಳೇ ಇರ್ತಾರೆ. ಒಳ್ಳೆ ಪೀಸ್ ಹಾಕ್ರಿ ಅಂದ್ರೆ ಸ್ವಲ್ಪ ಅವ್ರು ಹಿಂಗೆಲ್ಲ ಹೊಡೆದಂಗೆ ಹಾಕ್ತಾರೆ ಅಲ್ವಾ? ನಿಜ. ಓಕೆ ಓಕೆ ಓಕೆ. ಆಫ್ ಮಾಡ್ಬಿಡಿ. ಆಫ್ ಮಾಡೋಣ. ಬಿರಿಯಾನಿ ಇದ್ರಲ್ಲಿ ತೆಗಿಲ್ಲ. ಹಾ, ತೆಗಿರಿ ಸರ್. ಇನ್ನೇನು ಇಷ್ಟೋ ತನಕ ಕಾಯ್ತಾ ಇದೀವಿ, ಅವಾಗಿಂದ ತೆಗಿಯೋದಾ ಇನ್ನ? ಸ್ವಲ್ಪ ಇಟ್ಕೊಳ್ಳಿ ಸರ್, ಯಾಕಂದ್ರೆ ನೀವೇ ಟೇಸ್ಟ್ ನೋಡೋದಲ್ಲ. ಓಹೋ, ಏನ್ ಸರ್ ಅಕ್ಕಿನ ಸೇವೆನ ಸರ್ ಇದು ನಾವು ಹಾಕಿದ್ದು? ಎಲ್ಲ ಕೇಳೋದು ಒಂದೇ ಪ್ರಶ್ನೆ, ನಮ್ಮಲ್ಲಿ ಮಾಡ್ತೀವ್ರಿ ಮುದ್ದೆ ಆಗ್ಬಿಡುತ್ತೆ. ಏನ್ ಮಾಡೋದು ನಾವು ಅದಕ್ಕೆ? ನಮ್ಮ ಬಾಸ್ಮತಿ ದಮ್ ಬಿರಿಯಾನಿ. ನಿಮ್ಮ ಬಾಸುಮತಿ ದಮ್ ಬಿರಿಯಾನಿ ಯೂಸಫ್ ಅವರ ಬಿರಿಯಾನಿ ರೆಡಿ ಆಗಿಬಿಟ್ಟಿದೆ. ಟೇಸ್ಟ್ ಮಾಡ್ಬಿಡ್ಲ ಸರ್? ಮಾಡ್ಬಿಡಿ ಸರ್. ಯೂಸಫ್ ಅವ್ರ ಬಿರಿಯಾನಿ ನೋಡ್ತಾ ಇದ್ದಂಗೆ ಎಲ್ಲ ಬಾಯ್ಲು ನೀರು ಸುರಿ ಆಗ್ಬಿಟ್ಟಿದೆ. ಇಷ್ಟೊಂದು ಅದ್ಭುತವಾದ ಬಿರಿಯಾನಿ ಇನ್ನೇನಕ್ಕೆ ದಿನ 2,000 ಬಿರಿಯಾನಿ ಮಾಡ್ತೀವಿ, ಸುಮ್ಮನೆ ಮಾಡ್ಬಿಟ್ರಾಗ್ಬಿಡುತ್ತಾ? ಕೆಟ್ಟದಾಗ ಮಾಡ್ಬಿಟ್ರೆ ಜನ ಬಂದು ತಿನ್ಬಿಡ್ತಾರಾ? ಏನು ಕಾಸು ಕೊಡ್ತೀನಿ ಅವರು ಫ್ರೀಯಾಗಿ ತಿಂತಾರೆ? ಇಷ್ಟೊಂದು ಅದ್ಭುತವಾಗಿರುತ್ತೆ ಅಂದ್ರೆ ಜನ ಕ್ಯೂ ನಿಂತ್ಕೊಂಡು ತಿನ್ಬಿಟ್ಟು ಹೋಗ್ತಾರೆ. ಇಷ್ಟೊಂದು ಅದ್ಭುತವಾಗಿರೋ ಬಿರಿಯಾನಿನ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಬೋದು. ತುಂಬಾ ಸಖತ್ತಾಗಿ ಈಸಿಯಾಗಿ ತೋರಿಸ್ಕೊಟ್ಟಿದ್ದಾರೆ ಯೂಸಫ್ ಅವರು. ಯೂಸಫ್, ಇಷ್ಟೊಂದು ಚೆನ್ನಾಗಿರೋ ಬಿರಿಯಾನಿನ ನೀವು ಒಂದ್ಸರಿ ನೋಡ್ಕೊಂಡಿಲ್ಲ ಅಂದ್ರೆ ತುಂಬಾ ಮಿಸ್ ಮಾಡಿದಾಗುತ್ತೆ. ದಯವಿಟ್ಟು ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಮಟನ್ ಬಿರಿಯಾನಿ ಮಾಡುವ ವಿಧಾನ: ಒಂದು ಬಾಣಲಿಗೆ ನೀರು ಹಾಕಿ ಅದು ಕಾದ ಮೇಲೆ ಪುದೀನ ಸೊಪ್ಪು, ನೆನೆಸಿದ ಬಾಸುಮತಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಬೆಂದ ನಂತರ ಒಂದು ಪಾತ್ರೆಗೆ ಸೋಸಿಕೊಳ್ಳಿ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾದ ಎಣ್ಣೆಗೆ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಅರಿಶಿನ, ಕಸೂರಿ ಮೇಥಿ, ಬೇಯಿಸಿಕೊಂಡ ಮಟನ್, ನೀರು, ಉಪ್ಪು, ಟೊಮೆಟೊ, ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲು ಬಿಡಿ. ನಂತರ ಇದರಲ್ಲಿದ್ದ ಗ್ರೇವಿಯನ್ನು ಒಂದು ಬೌಲ್ಗೆ ಹಾಕಿ ಇದಕ್ಕೆ ಬಾಸುಮತಿ ಅಕ್ಕಿ, ತೆಗೆದಿಟ್ಟುಕೊಂಡ ಗ್ರೇವಿ, ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ
ಪ್ಲೇಟ್ ಮುಚ್ಚಿ ಇದರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ದಮ್ ಕಟ್ಟಿ ಬೇಯಲು ಬಿಡಿ. ಈಗ ಮಟನ್ ಬಿರಿಯಾನಿ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬಿಡ್ಲಾ? ಮಾಡ್ಬಿಡಿ ಸರ್, ಮಾಡೇ ಬಿಡ್ಲಾ? ಮಾಡ್ಬಿಡಿ. ಏನ್ರಿ ಇದು ಅನ್ನನೇನ್ರಿ ಇದು? ಸೇವಿಗೆ ಕಟ್ ಮಾಡಿ ಇಟ್ಟಂಗಿದೆ ರೀ. ಆಹಾ, ತಿನ್ರಿ, ಈ ತರ ಅಕ್ಕಿ ತಿನ್ಬೇಕ್ರಿ. ಅದ್ಭುತ. ಮಟನ್ ಬೆಂದಿದೆ. ಒಲೆಯಲ್ಲಿ ಏನೋ ಮಾಡಿದ್ರೆ ಈ ಬಿರಿಯಾನಿನ ಸ್ವಲ್ಪ ಮಾಂಸರ ಸ್ವಲ್ಪ ಸೀದೋಗ್ಬಿಟ್ಟು ಕೆಳಗಡೆಯಿಂದ ತೆಗೆದು ಹಾಕಿದ್ರೆ ಮಸಾಲೆ ಸ್ವಲ್ಪ ಬ್ರೌನ್ ಕಲರ್ ಬಂದ್ಬಿಟ್ರೆ ಇನ್ನೂ ಟೇಸ್ಟ್ ಆಗ್ಬಿಡುತ್ತೆ. ಸಖತ್ತಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ನಮ್ಮ ವೀಕ್ಷಕರೆಲ್ಲ 100% ಖುಷಿ ಆಗ್ತಾರೆ. ಥ್ಯಾಂಕ್ ಯು. ನಮ್ಮ ಮೈಸೂರಿನ ವಿಶೇಷ ಕಾರ್ಯಕ್ರಮಕ್ಕೆ ಬಂದು ಇನ್ನೊಂದು 2-3 ದಿನ ಬರ್ಬೇಕು ನೀವು. ಇನ್ನ 2-3 ದಿನ ತೋರಿಸ್ಕೊಡಿ ನಮ್ಗೆ. ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆಪರೇಟರ್ ಮತ್ತು ಆಪರೇಟರ್ ಕುಟುಂಬದವರಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ನಾವು ಬೆಂಗಳೂರಿಂದ ಮೈಸೂರು ಬಂದಿದ್ದೀವಿ. ಮೈಸೂರು ಎಲ್ಲಾ ಸ್ಥಳಗಳಲ್ಲಿ ಹೋಗಿ ಆಪರೇಟರ್ಗಳು ಮೀಟ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಮುಂಡೇಶ್ವರಿ ಕೇಬಲ್ ನೆಟ್ವರ್ಕ್, ಶಾರದಾದೇವಿ ನಗರ, ಮೈಸೂರು, ನಮ್ಮ ಬಾಲು ಅವರು ಅವರ ಸಿಸ್ಟರ್ನ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಸಿಸ್ಟರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಪರೋಟ ಮಾಡ್ತಾರೆ ಸರ್. ನೀವು ಆ ಪರೋಟ ತಿಂದ್ರೆ ಬೆಂಗಳೂರಲ್ಲಿ ಎಲ್ಲೂ ಯಾವ ಶಿವಾಜಿನಗರದಲ್ಲೂ ಸಿಗಲ್ಲ ಹತ್ರ ಪರೋಟ ಅಂತ ಹೇಳ್ಬಿಟ್ಟಿದ್ದಾರೆ. ಖಂಡಿತವಲ್ಲ ಅವ್ರು ಮಾಡೋ ಪರೋಟ ನಾವು ನೋಡ್ಕೊಳ್ಳೇಬೇಕು. ಮೇಡಮ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ವೀಣಾ ರಾಜ್ ಅಂತ. ಓಕೆ, ವೀಣಾ ಅವರೇ, ಏನ್ ಮಾಡ್ಕೊಂಡಿದ್ದೀರಾ ನೀವು? ಹೌಸ್ ವೈಫ್. ರಾಜ್ ಅವರು? ರಾಜ್ ಅವರು ಪ್ರೊಫೆಸರ್. ಹೌದಾ? ಓಕೆ, ಸೆಲ್ಯೂಟ್. ಒಂದು ಸೆಲ್ಯೂಟ್ ರಾಜ್ ಅವ್ರಿಗೆ ನಮ್ಮ ಕಡೆಯಿಂದ. ಎಲ್ಲಿ ಪ್ರೊಫೆಸರ್ ಆಗಿದ್ದಾರೆ? ಅವರು ನಾಗಮಂಗಲ ಡಿಗ್ರಿ ಕಾಲೇಜ್ ಸರ್. ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾರೆ. ಓಕೆ, ವೀಣಾ ಅವರೇ, ನಿಮ್ಮ ಬ್ರದರ್ ಅವರು ಕಳ್ಸಿಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ನಗರದಲ್ಲಿ ಕೇಬಲ್ ನಡೆಸ್ತಾ ಇದ್ದಾರೆ. ಹೋಗ್ಲಿ ಬಿಡಿ, ಶಾರದಾದೇವಿ ನಗರದಲ್ಲಿ. ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ, ಪರವಾಗಿಲ್ಲ. ನಿಮ್ಮ ಬ್ರದರ್ ಆಮೇಲೆ ಕರ್ಸ್ಕೊಳ್ತೀನಿ ನಾನು. ನಮ್ಮ ಕಾರ್ಯಕ್ರಮಕ್ಕೆ ನೀವೇನ್ ಮಾಡ್ತೀವಿ? ಎಗ್ ಪರೋಟ ಮಾಡ್ತಾ ಇದೀನಿ ಸರ್. ಎಗ್ ಪರೋಟ ಡನ್. ಅವ್ರ ಅದೇ ಹೇಳಿದ್ರು, ಪರೋಟ ಮಾಡ್ತಾರೆ ನಮ್ಮ ಅಕ್ಕ, ತಿನ್ನೋಡ್ಬೇಕು ಸರ್. ನೀವೆಲ್ಲ ಪರೋಟ ತಿಂದಿಲ್ಲ ಅಂತ ಹೇಳಿದ್ರು. ಓಕೆ, ಮಾಡ್ಸೇ ಬಿಡ್ತೀನಿ ಅಂತ ಹೇಳಿದೀನಿ. ಏನೇನ್ ತಂದಿದ್ದೀರಾ? ಏನೇನ್ ತಂದಿದ್ದೀನಿ ನಾನು? ಎಗ್ ಪರೋಟ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್, ಈರುಳ್ಳಿ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಗೋಧಿ ಹಿಟ್ಟು, ಉಪ್ಪು, ಎಣ್ಣೆ. ಓಕೆ ಓಕೆ ಮೇಡಮ್, ಏನ್ ಕೊಡ್ಲಿ ಮೇಡಮ್ ನಾನು? ಈಗ ಒಂದು ಬೌಲ್ ಕೊಡಿ ಸರ್. ಬೌಲ್ ಕೊಡ್ಲಾ? ಈಗ ಮೊದಲಿಗೆ ಮೊಟ್ಟೆನ ಹೊಡೆದು ಹಾಕೊಂಡು ಬೀಟ್ ಮಾಡ್ತೀವಿ. ರಾಜನ್ ಅವರು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಸರ್. ಏನಿಷ್ಟ ಅವ್ರಿಗೆ ನೀವು ಮಾಡೋದು? ಅವ್ರಿಗೆ ವಾರಕ್ಕೆ 3 ದಿನ ಮುದ್ದೆ ಉಪ್ಸಾರು ಬೇಕು ಸರ್. ವಾರಕ್ಕೆ 3 ದಿನ? 3 ದಿನ ಪ್ರೊಫೆಸರ್ ಅವ್ರಿಗೆ ಮುದ್ದೆ ಉಪ್ಸಾರು ಅವ್ರಿಗೆ ತುಂಬಾ ಲೈಕ್. ನಾನ್ ವೆಜ್ನು ಲೈಕ್ ಮಾಡ್ತಾರೆ ಸರ್. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಫ್ರೀ ಆಗಿದ್ದಾಗ? ಫ್ರೀ ಆಗಿದ್ದಾಗ ನಾವು ಫಿಲಮ್ಗೆ ಹೋಗ್ತೀವಿ. ಈಗ ಬೀಟ್ ಮಾಡಾಯ್ತು ಸರ್. ಹೇಳಿ ಮೇಡಮ್. ಈಗ ಕ್ಯಾಪ್ಸಿಕಮ್ ಹಾಕೋತೀವಿ. ಅದಾದ್ಮೇಲೆ ಕ್ಯಾರೆಟ್ ತುರಿ ಹಾಕೋತೀನಿ ಸರ್. ಎಲ್ಲಿರೋದು ಮನೆ ನಿಮ್ದು? ನಂದು ವಿಜಯನಗರ 3rd ಸ್ಟೇಜ್ ಸರ್. 3rd ಸ್ಟೇಜ್ ವಿಜಯನಗರದಲ್ಲಿ ಇದ್ದೀರಾ? ವಿಜಯನಗರ. ಈರುಳ್ಳಿ ಎಷ್ಟು ಹಾಕೊಳ್ತಾ ಇದ್ದೀರಾ? ಈರುಳ್ಳಿ ಒಂದು ಅರ್ಧ ಕಪ್. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸರ್. ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಬೇಕಂದ್ರೆ ಖಾರ ಬೇಕು ಹಾಕಿ. ಮತ್ತೆ ಸಾಕು. ಇದು ರೆಡಿ ಆಗಿದೆ ಸರ್. ಏನ್ ಬೇಕು ನಿಮ್ಗೆ? ಈಗ ಒಂದು ಲಟ್ಟಣಿಗೆ ಇಲ್ಲೇನಾದ್ರು ನಾವು ಹೆಂಚೇನಾರು ಇಟ್ಕೋಬೇಕಾ? ಹೆಂಚು ಇಟ್ಕೋಬೇಕು ಸರ್. ಅರೆ ಸ್ವಲ್ಪ ಕಮ್ಮಿ ಊರಿನಲ್ಲಿ ಎಣ್ಣೆ ಹಾಕ್ಬೇಡಿ. ಎಣ್ಣೆಗೆ ಏನು ಹಾಕಲ್ಲ? ಎಣ್ಣೆ ಹಾಕ್ಬೇಡಿ. ಇದು ಮಾಮೂಲಿ ಗೋಧಿ ಚಪಾತಿ ಹಿಟ್ಟಿನ ತರನೇ ಕಲ್ಸ್ಕೊಂಡು, ಇದು ಮೇಯ್ನ್ ಆಗಿ ಇಲ್ಲಿ ಹೇಗೆ ಒತ್ಕೋತೀವಿ ಅದು ಪರೋಟಗೆ ಮೇಯ್ನ್ ಸರ್. ನಾವ್ ಯಾಕಂದ್ರೆ ಪರೋಟ ಮಾಡೋದ್ರಲ್ಲಿ ನೋಡಿದೀವಿ ಹಿಂಗೆಲ್ಲ ಹೊಡಿತಾ ಇರ್ತಾರೆ, ಬಟ್ಟೆ ಎಲ್ಲ ಒಗಿತಾ ಇರ್ತಾರೆ. ಆ ತರ ಅಲ್ಲ ಸರ್. ಇದು ಎಗ್ ಪರೋಟ ಆಗಿದ್ರಿಂದ ಇದೇ ಮೇಯ್ನ್. ಮಕ್ಳಿಗೆ ನೀವು ಮಾಡೋದೇನ್ ಇಷ್ಟ ಮನೇಲಿ ಜಾಸ್ತಿ ಅಂದ್ರೆ? ಅಮ್ಮ ಇದ್ ಮಾಡು ಅಂತ ಏನಂತ ಇದ್ರು? ಮಗ ಸ್ವಲ್ಪ ನಾನ್ ವೆಜ್ ಇಷ್ಟಪಡ್ತಾನೆ. ಮಗನ ಹೆಸರು ಕೌಶಿಕ್ ಅಂತ ಅನ್ಬಿಟ್ಟು, ಮಗಳ ಹೆಸರು ಕಾವ್ಯ. ಆದ್ರೆ ನಮ್ಮ ಮನೆಯವರು ಪ್ರೊಫೆಸರ್ ಅಲ್ಲ, ಅದಕ್ಕೆ ಕವನ ಆ ತರನೇ ಇಟ್ಟಿದ್ದಾರೆ ಸರ್. ಇದು ಎಣ್ಣೆ ಹಾಕೋಬೇಕು ಸ್ವಲ್ಪ ಹೀಗೆ. ಮತ್ತೆ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹೀಗೆ ಇದ್ ಮಾಡಿ ಈ ತರ ನೋಡಿ, ಇದು ಮೇಯ್ನ್. ಈ ತರ ಇದ್ ಮಾಡ್ಬೇಕು ಸರ್. ಹೀಗ್ ಮಾಡಿ ಇದನ್ನ ಹೀಗೆ ಫೋಲ್ಡ್ ಮಾಡಿ
ಇದನ್ನ ಒತ್ಕೋಬೇಕು ಸರ್. ಆದ್ರೆ ತುಂಬಾ ಪ್ರೆಸ್ ಮಾಡೋದ್ಬೇಡಿ, ಸ್ವಲ್ಪ ಲೈಟ್ ಆಗಿ. ಅದು ಯಾಕಂದ್ರೆ ಬಿಸಿ ಆದಾಗ ಓಪನ್ ಆಗುತ್ತೆ. ಅದು ಈಗ ನಾನು ಏನು ಒತ್ತಿದ್ದೀನಲ್ಲ ಅದು ಓಪನ್ ಆಗುತ್ತೆ ಸರ್. ನಾವು ಫಸ್ಟ್ ಟೈಮ್ ನಮ್ಮ ಕಾರ್ಯಕ್ರಮದಲ್ಲಿ ಎಗ್ ಪರೋಟ ಕೊಡಿಸ್ತಾ ಇರೋದು. ಹೌದಾ ಸರ್? ಹೌದೌದು. ಇದು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಸರ್ ನನಗೆ. ಏನು ಫ್ರೆಂಡ್ ಹೆಸರು? ಆಶಾ ಅಂತ. ಮೈಸೂರಿನವರೇ, ನನ್ನ ನೈಬರ್ ಸರ್ ಅವರು. ಹೌದಾ? ಆಶಾ ಅವರೇ ಸಖತ್ತಾಗಿ ಹೇಳ್ಕೊಟ್ಟಿದ್ದೀರಾ. ಮೇಲೆ ಹೇಳ್ತೀನಿ ಪೂರ್ತಿಯಾಗಿ. ಆಯ್ತು. ಈಗ ಆಗಿದೆ ಸರ್. ಹೆಂಚು ಕಾದಿದೆಯಲ್ಲ, ಕಾದಿದೆಯಲ್ಲ, ಈಗ ಎಣ್ಣೆ ಏನು ಬೇಡವಾ? ಎಣ್ಣೆ ಬೇಡ ಸರ್. ನೆಕ್ಸ್ಟ್ ಇದು ಓಪನ್ ಆದ್ಮೇಲೆ ಹಾಕೋಣ. ಓ, ಇದು ಓಪನ್ ಬೇರೆ ಆಗುತ್ತಾ? ಈಗ ಓಪನ್ ಆಗುತ್ತೆ ಸರ್. ಈ ಸೈಡ್ ಆದ ತಕ್ಷಣ ಓಪನ್ ಆಗುತ್ತೆ. ಅದ್ರೊಳಗಡೆ ಫಿಲ್ ಮಾಡಬೇಕು. ಈಗ ಉಪ್ತಾ ಇದೆ. ನೋಡಿ, ಈಗ ಓಪನ್ ಆಗುತ್ತೆ. ಹೀಗೆ ಈಗ ಓಪನ್ ಆಗುತ್ತೆ. ಹೀಗೆ ಫುಲ್ ಈಗ ಓಪನ್ ಆಗ್ಬಿಡುತ್ತೆ. ಆಯ್ತಾ? ಇದಕ್ಕೆ ಈ ಫಿಲ್ ಮಾಡ್ಕೊಂಡಿರ್ತೇವೆ. ಸ್ವಲ್ಪ ಉರಿ ಕಮ್ಮಿ ಕಮ್ಮಿ ಮಾಡಿದ್ದೀರಾ? ಪೂರ ಕಮ್ಮಿ. ಇದನ್ನ ಫಿಲ್ಲಿಂಗ ಹೀಗೆ ಹೀಗೆ ಹಾಕ್ಬೇಕು. ಹೀಗೆ ನಾನಂತೂ ನೋಡಿಲ್ಲ ಬಿಡಿ. ಮಾಡಿ ಇದನ್ನ ಹೀಗೆ ಮಾಡ್ಬಿಡೋದು. ಮತ್ತೆ ಮಧ್ಯಕ್ಕೆ ಹೀಗೆ ಮಾಡಿ. ಮತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬೇಕು. ಈಗ ತುಪ್ಪ ಇದಕ್ಕೆ ತುಪ್ಪ ಹಾಕೊಂಡ್ರೆ ಏನ್ ತೊಂದರೆ ಏನಿಲ್ಲ. ಎಣ್ಣೆಗಿಂತ ತುಪ್ಪನೇ ಸರ್ ಹಾಕ್ಬೇಕು. ಇದಕ್ಕೆ ಎಣ್ಣೆ ಹಾಕ್ಬಾರ್ದು. ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿ ನೋಡಿ. ಹೀಗೆ ಏನಾಗಲ್ಲ. ಹೀಗೆ ತುಂಬಾ ಗರಿಗರಿಯಾಗಿ. ಇದು ಸೀಕ್ರೆಟ್ ಆಫ್ ದಿ ಎಗ್ ಪರೋಟ. ಎಗ್ ಪರೋಟ. ಅದು ನಾವ್ ಏನ್ ಇಲ್ಲಿ ಉತ್ಕೋತೀವಲ್ಲ ಸರ್ ಚಪಾತಿನ, ಅದ್ರ ಮೇಲೆ ಇದು ಇದಾಗುತ್ತೆ. ಏನಿಲ್ಲ, ಗೋಧಿ ಹಿಟ್ಟು ನೀರ್ ಹಾಕೊಂಡು ಏನ್ ಚಪಾತಿ ಹಿಟ್ಟಿರುತ್ತೆ ಅದೇ ತರ. ಅಷ್ಟೇ ಅಷ್ಟೇ ಅಷ್ಟೇ, ಇನ್ನೇನು ಇಲ್ಲ. ಆ ಫಿಲ್ ಮಾಡಿ ನಾನು ಒತ್ತದ್ನಲ್ಲ, ಅದು ಇದಷ್ಟೇ. ಗರಿಗರಿಯಾಗಿ ಅಥವಾ 2 ಚಪಾತಿ ಒತ್ಕೊಂಡ್ಬಿಟ್ಟು ಇಲ್ಲ ಇಲ್ಲ, ಅದು ಅಷ್ಟು ಚೆನ್ನಾಗಿ ಬರಲ್ಲ ಸರ್. ಇದು ಆಗಲ್ಲ. ಫಿಲ್ಲಿಂಗ್ ಆಚೆ ಬಂದ್ಬಿಡುತ್ತೆ. ಇಲ್ಲಿ ಕ್ಲೋಸ್ ಇರುತ್ತೆ ನೋಡಿ, ನಾನೆಲ್ಲ ಕ್ಲೋಸ್ ಮಾಡದ್ನಲ್ಲ, ಅದು ಕ್ಲೋಸಿಂಗ್ ಇರುತ್ತೆ. ಹಾಗಾಗಿ ಈಗ ಹಾಕಿ ಮುಚ್ಚಕ್ ತಿಳುವಾಗಿರುತ್ತೆ. ಈಗ ಒಳಗಡೆ ಬಂದಿರುತ್ತಾ? ಬಂದಿರುತ್ತೆ. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಅಲ್ಲಿ ಇರೋ ಹಾಗೇನೆ ಸ್ವಲ್ಪ ಕಮ್ಮಿಗೆ ಫ್ರೀ ಮಾಡಿ ಸರ್. ಕಡಿಮೆ ಮಾಡಿ. ಈಗ ಹೀಗೆ ಕಟ್ ಮಾಡ್ಬಿಡ್ತೀನಿ ಸರ್. 4 ಪೀಸಸ್ ಮಾಡ್ಬಿಡ್ತೀನಿ. ಏನೋ ಇಟ್ಟಿದ್ದೀರಾ ವೀಣವ್ರೆ ನೀವು. ಯಜಮಾನ್ರಿಗೆ ಇಷ್ಟನಾ ಇದು? ಇಷ್ಟ ಸರ್. ನಾನು ವೆಜ್ಜು, ನಾಟಿ ಕೋಳಿ ಸಾರು, ಮುದ್ದೆ ಎಲ್ಲ ಮಾಡಿ. ಕರ್ಕೊಂಬರ್ಬಾರ್ದ ಇವತ್ತು ನೀವು ಅವ್ರನ್ನೂ? ಅವ್ರಿಗೂ ನಿಲ್ಸಿ ನಮ್ಮ ಕಾರ್ಯಕ್ರಮದಲ್ಲಿ ಅವ್ರಿಗೂ ಒಂದು ಪ್ರೈಸ್ ಕೊಟ್ಟು ಕಳಿಸ್ಬಿಡ್ತಾ ಇದ್ದೆ ನಾನು. ಸರ್ವಿಂಗ್ ಬೌಲ್ ತಟ್ಟೆ. ಈಗ ಎಗ್ ಪರೋಟ ರೆಡಿ ಆಗಿದೆ ಸರ್. ನೋಡಿ ಟೇಸ್ಟ್ ಹೇಳಿ ಮುರಳಿ ಅವರೇ. ವೀಣಾ ರಾಜನ್ ಅವರೇ, ವೀಣಾ ರಾಜ್ ಅವರೇ, ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದೀರಾ. ಇದು ನೋಡ್ತಾರೆ ಗೊತ್ತಾಗ್ತದೆ. ನಾನು ಅನ್ಕೊಳ್ತಾ ಇದ್ದೆ, ಇವ್ರು ಹೆಂಗ್ ಮಾಡ್ತಾರಪ್ಪ? 2 ಚಪಾತಿ ತಗೊಂಡ್ ಬತ್ಬಿಡ್ತಾರ, ಚಪಾತಿ ಮೇಲೆ ಚಪಾತಿ ಹಾಕ್ತಾರ? ನಾನು ಕೇಳ್ಬೇಕು ಅನ್ಕೊಳ್ತಾರೆ. ಪರವಾಗಿಲ್ಲ, ವೀಣಾ ಅವ್ರು ತುಂಬಾ ಸಖತ್ತಾಗಿ ತೋರಿಸಿದ್ದಾರೆ ಯಾವ ರೀತಿ ಎಗ್ ಪರೋಟ ಮನೇಲಿ ಮಾಡ್ಕೋಬಹುದು ಅಂತ. ತುಂಬಾ ಚೆನ್ನಾಗಿದೆ. ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಆ ಸಿಸ್ಟಮ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ. ಕ್ರಿಸ್ಪಿ ಆಗಿದೆ, ತುಂಬಾ ಖಾರವಾಗಿರೋ ತರನೇ ಕಾಣ್ತಾ ಇದೆ. ಇವೆಲ್ಲ ತಿಂದೆ ಹೆಂಗ್ರಿ ಹೇಳ್ತೀರಾ ಮುರಳಿ? ಗೊತ್ತಾಗತ್ರಿ ನಮ್ಗೆ. ನಾನು ತಿನ್ಬಿಟ್ರೆ ನೀವು ಹೆಂಗ್ರಿ ನೋಡ್ಕೊಳ್ತೀರಾ? ಒಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಎಗ್ ಪರೋಟ ಮಾಡುವ ವಿಧಾನ: ಒಂದು ಬೌಲ್ಗೆ ಮೊಟ್ಟೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ, ಇದಕ್ಕೆ ದಪ್ಪ ಮೆಣಸಿನಕಾಯಿ, ಕ್ಯಾರೆಟ್ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಶ್ರಣ ಸಿದ್ಧ ಮಾಡಿಕೊಳ್ಳಿ. ಗೋಧಿ ಹಿಟ್ಟಿಗೆ ನೀರು, ಉಪ್ಪು ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸಿ 1 ಗಂಟೆ ನೆನೆಯಲು ಬಿಡಿ. ಈ ಮಿಶ್ರಣವನ್ನು ಉಂಡೆಯಂತೆ ತೆಗೆದುಕೊಂಡು ಲಟ್ಟಿಸಿ ಕಾದ ತವಾದ ಮೇಲೆ 2 ಕಡೆ ಎಣ್ಣೆ ಹಾಕದೆ ಬೇಯಿಸಿ. ನಂತರ ಪರೋಟದ ಮಧ್ಯಕ್ಕೆ ಮೊಟ್ಟೆಯ ಮಿಶ್ರಣ ಹಾಕಿ ಎಣ್ಣೆ ಹಾಕಿ ಬೇಯಿಸಿ ಕಟ್ ಮಾಡಿ. ಈಗ ಎಗ್ ಪರೋಟ ಸವಿಯಲು ಸಿದ್ಧ. ಬಾಲು, ನಮಸ್ಕಾರ ಬಾಲು. ಚಾಮುಂಡೇಶ್ವರಿ ಕೇಬಲ್ ಬಾಲು, ಶಾರದಾ ನಗರದ ಬಾಲು. ನೀವು ಸಿಸ್ಟರ್ನ ಕಳ್ಸಿಕೊಟ್ಟಿದ್ದೀರಾ. ತುಂಬಾ ಸಖತ್ತಾಗಿ ಮಾಡಿದ್ದೀರಿ ನಿಮ್ ಸಿಸ್ಟರು. ಮಾತಾಡ್ರಿ, ಅವ್ರು ನಾವೇನ್ ಟೇಸ್ಟ್ ಮಾಡೋದು? ಒಂದು ತಗೊಂಡು ಟೇಸ್ಟ್ ಮಾಡಿ ಫಸ್ಟ್. ನೀವು ತಗೊಳ್ಳಿ. ಫಸ್ಟ್ ನೀವು ನೋಡಿ ಸರ್, ತಗೊಳ್ರಿ ಬಾಲು. ಒಂದು ಒಳ್ಳೆ ಕತೆ ಆಯ್ತು. ತಗೊಳ್ಳಿ, ಒಂದು ಇಟ್ಕೊಳ್ಳಿ. ಹೆಂಗೇನೆ ಟೇಸ್ಟ್ ಮಾಡಿ. ಬೊಂಬಾಟಾಗಿ ಬಿಸಿ ಬಿಸಿಯಾಗಿದೆ. ತಿನ್ಬೋದಾ? ತಿನ್ನಿ ಸರ್. ಚೆನ್ನಾಗಿ ಮಾಡ್ತಾರ್ರಿ ಮಕ್ಕ. ಓಕೆ.
ಸಖತ್ತಾಗಿದೆ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ? ಒಂದೇ ಒಂದು ಸಾಕಲ್ಲ? ತಿನ್ನಿ ಸರ್. ಹೊಟ್ಟೆ ತುಂಬೋಗಿದೆ. ತೊಳಿ ಬರ. ಚಾಮುಂಡೇಶ್ವರಿ ಕೇಬಲ್, ಶಾರದಾದೇವಿ ನಗರ, ಮೈಸೂರು. ಅಲ್ಲಿನ ನಮ್ಮ ಬಾಲು ಅವರು ಬಂದಿದ್ದಾರೆ. ಬಾಲು ಮತ್ತೆ ಬಾಲು ಸಿಸ್ಟರ್ ಇಬ್ರು ಬಂದಿದ್ದಾರೆ. ಬಾಲು ಅವ್ರಿಗೆ ಜಿ ಕನ್ನಡ ವಾಹಿನಿಯ ಪರವಾಗಿ ಥ್ಯಾಂಕ್ ಯು ಬಾಲು. ಜೊತೆಗೆ ಮಧು ಸ್ವೀಟ್ಸ್, ಸಿದ್ಧಾರ್ಥ ನಗರ, ಸಿದ್ಧಾರ್ಥ ಲೇಔಟ್, ವಿನಯ ಮಾಡಿದವರು. ಆರ್ಲಿಕ್ಸ್ ಮೈಸೂರು ಪಾಕೆಟ್ ತುಂಬಾ ಫೇಮಸ್ ಮೈಸೂರಿನಲ್ಲಿ. CN ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಬಾ ರಾಮದೇವ್ ಪತಾಂಜಲಿ ಆಯುರ್ವೇದಿಕ್ ಕಂಪನಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಳ್ಳೆ ಗೋಧಿ ಹಿಟ್ಟನ್ನು ಕೊಡ್ತಾ ಇದ್ದಾರೆ. ಸಾವಯವ ಗೋಧಿ ಹಿಟ್ಟು. ಜೊತೆಗೆ ಬಾಬಾ ರಾಮದೇವ್ ಅವರ ಆಕರ್ಷಕ ಅವ್ರದೆಲ್ಲ ಕಂಪನಿ ಇರ್ತಕ್ಕಂಥ ಆಯುರ್ವೇದ ಪ್ರಾಡಕ್ಟ್ಗಳು. ಇದ್ರ ಜೊತೆಗೆ ಒಂದು ಗೋಧಿ ಬಿಸ್ಕೆಟ್ ಅನ್ನ ಕೊಡ್ತಾ ಇದ್ದಾರೆ ಮೇಡಮ್ ನಿಮಗೆ. ಇದರೇ ಶಶಿ ವಾಷಿಂಗ್ ಪೌಡರ್ ಅವರು, ಭೀಮಾ ಫೈನೈಲ್ ಅವರು, ಆರ್ಯ ಡಿಶ್ ವಾಶ್ ಅವರು, ಮತ್ತೆ ಒಂದು ಶಶಿ ಅವರು ಒಂದು ಬಕೆಟ್ ಅನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಬಾಲು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಧನ್ಯವಾದಗಳು ಮುರಳಿ ಅವರೇ. ರಾಜನ್ ಅವ್ರಿಗೆ ಕೇಳಿ ಅಂತ ಹೇಳಿ. ಖಂಡಿತವಾಗ್ಲೂ ಹೇಳ್ತೀನಿ. ಜಿ ವಾಹಿನಿ ಅವ್ರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೈಷ್ಣವಿ ಸುರೇಶ್ ಅಂದ ತಕ್ಷಣ, ಯಾಕಂದ್ರೆ ವೈಷ್ಣವಿ ಕೇಬಲ್ ನೆಟ್ವರ್ಕ್ ಅವ್ರದ್ದು, ಅವರು ವೈಷ್ಣವಿ ಸುರೇಶ್ ಆಗ್ಬಿಟ್ಟಿದ್ದಾರೆ. ವೈಷ್ಣವಿ ಸುರೇಶ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಶ್ರೀಮತಿಯವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಅವ್ರ ಪರಿಚಯ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ಕಾರ. ಹಲೋ, ತಮ್ಮ ಹೆಸರು? ನಾನು ಸಹನಾ ಸುರೇಶ್ ಕುಮಾರ್ ಅಂತ. ಸಹನಾ ಅವರೇ, ಎಲ್ಲಿದೆ ನಿಮ್ಮ ಮನೆ? ನಮ್ದು KT ಸ್ಟ್ರೀಟ್, ಲಷ್ಕರ್ ಮೊಹಲ್ಲಾ. ಲಷ್ಕರ್ ಮೊಹಲ್ಲಾ KT ಸ್ಟ್ರೀಟ್ ಅಲ್ಲಿ ಮನೆ ಇದೆ. ನಿಮ್ ಕೇಬಲ್ ನೆಟ್ವರ್ಕ್ ಎಲ್ಲಿದೆ? ನಮ್ ಲಷ್ಕರ್ ಮೊಹಲ್ಲಾನೆ. ನಮ್ಮ ಮನೆ ಆಫೀಸ್ ಎಲ್ಲ ಒಂದೇನೆ. ಹೌದು. ಓಕೆ. ಸುರೇಶ್ ಅವರು ಬಂದಿದ್ದಾರೆ. ಹೌದು, ಬಂದಿದ್ದಾರೆ. ಬಿಸಿನೆಸ್ ಚೆನ್ನಾಗಿ ಇದೆಯಾ? ಪರವಾಗಿಲ್ಲ. ನೀವು ಸ್ವಲ್ಪ ಇನ್ವಾಲ್ವ್ ಆಗ್ತೀರಾ ಬಿಸಿನೆಸ್? ಹೌದು, ನಾನು ಇದ್ದೇನೆ. ಅವ್ರ ಜೊತೆ ಹೆಲ್ಪ್ ಮಾಡ್ತಾ ಇರ್ತೀನಿ. ಓಕೆ. ಸಹನಾ ಸುರೇಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಏನ್ ಮಾಡ್ತಿದ್ದೀರಾ ನೀವು? ಇವತ್ತು ನಾನು ನಿಮ್ಗೆ ಎಗ್ ರೋಲ್ ತೋರಿಸ್ತಾ ಇದ್ದೀನಿ. ಎಗ್ ರೋಲ್? ಎಗ್ ರೋಲ್ ಇದು ಮಕ್ಳಿಗೆ ತುಂಬಾ ಚೆನ್ನಾಗಿರುತ್ತೆ. ಇಟ್ಸ್ ಪ್ರೋಟೀನ್ ಫುಡ್. ನಾವ್ ಏನೇನ್ ಯೂಸ್ ಮಾಡ್ತೀವಿ ಎಲ್ಲ ಇಟ್ ಇಸ್ ರಿಚ್ ಇನ್ ಪ್ರೋಟೀನ್. ಓಕೆ, ನಾನು ಇವಾಗ ಮೊದಲು ಏನ್ ಸಾಮಾನು ತಗೊಂಡಿದೀವಿ ಅಂತ ಹೇಳ್ತೀನಿ. ಎಗ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಮೊಟ್ಟೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಮಶ್ರೂಮ್, ಸಿಹಿ ಜೋಳ, ಕಾಳುಮೆಣಸಿನ ಪುಡಿ, ಗೋಧಿ ಹಿಟ್ಟು, ಬೆಣ್ಣೆ, ಉಪ್ಪು, ಎಣ್ಣೆ. ಇಷ್ಟಿದ್ರೆ ಸಿಂಪಲ್ ಆಗಿದೆ. ಇವಾಗ ಮೊದಲು ನನಗೆ ಒಂದು ಪ್ಯಾನ್ ಕೊಡಿ. ಇದು ಚಪಾತಿ ಹಿಟ್ಟನ್ನ ಕಲ್ಸ್ಕೊಂಡ್ ಬಂದಿದ್ದೀನಿ. ಚಪಾತಿ ಹಿಟ್ಟಿಗೆ ಗೋಧಿ ಹಿಟ್ಟು, ಒಂದ್ ಸ್ವಲ್ಪ ಸಾಲ್ಟ್, ಉಪ್ಪು ಬೇಕಾಗುತ್ತೆ. ಆಮೇಲೆ ನೀರು ಕಲ್ಸ್ಬಿಟ್ಟು ಆಮೇಲೆ ಚೆನ್ನಾಗಿ ನಾದ ನಂತರ ಎಣ್ಣೆ ಹಾಕ್ಬೇಕು. ಒಂದ್ 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿದ್ದು ಎತ್ತಿಟ್ಕೋಬೇಕು. ಒಂದು ಹಾಫ್ ಅನ್ ಅವರ್ ನೆನ್ಸಿಟ್ಕೋಬೇಕು. ಸೊ ಚಪಾತಿ ಸಾಫ್ಟ್ ಆಗುತ್ತೆ. ಇದಕ್ಕೆ ಪುಲ್ಕ ಅಂತ ಹೇಳ್ತಾರೆ. ಸೊ ಅದ್ ಮಾಡೋದು ಹೆಂಗೆ ಅಂತ ಮೆಥಡ್ ನಾ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಪ್ಯಾನ್ ಇಟ್ಟಿದೆ. 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇದಕ್ಕೆ 1 ಸ್ಪೂನ್ ಯಾಕೆ ಎಣ್ಣೆ ಹಾಕ್ತಾ ಇದೀನಿ ಅಂತ ಹೇಳಿದ್ರೆ, ಬೆಣ್ಣೆನೆ ಉಪಯೋಗಿಸ್ಕೊಳ್ತೀನಿ ಫುಲ್ಲು. ಎಣ್ಣೆ ಹಾಕೋದ್ರಿಂದ ಈ ಬೆಣ್ಣೆ ತಲ ಹತ್ತಲ್ಲ, ಒಂಥರ ಸೀದಂಗ ಹಾಕ್ಬಿಡುತ್ತೆ, ಮತ್ತೆ ಸ್ಮೋಕ್ ಎದ್ಬಿಡುತ್ತೆ. ಸೊ ಎಣ್ಣೆ ಹಾಕೋದ್ರಿಂದ ಇದನ್ನ ಅವಾಯ್ಡ್ ಮಾಡ್ಕೋಬಹುದು. ಇದು ಬೆಣ್ಣೆ ಇದೆ ಆಕ್ಚುಲಿ. ಬೆಣ್ಣೆ ಹಾಕ್ಬೋದು, ಒಂದೂವರೆ ಸ್ಪೂನ್ ಹಾಕೋಬಹುದು. ಆಮೇಲೆ ಸ್ವಲ್ಪ ಮೆಲ್ಟ್ ಆಗ್ತಿದ್ದಂಗೆ ಹಸಿಮೆಣಸಿನಕಾಯಿ. ಇದು ನಮ್ಮ ಟೇಸ್ಟ್ ತಕ್ಕನಂಗೆ, ಹೆಂಗ್ ಬೇಕೋ ಹಂಗೆ. ನೀವ್ ಖಾರ ತಿಂತೀರಲ್ಲ? ಸ್ವಲ್ಪ ಖಾರ ತಿಂತೀವಿ. ನೀವು ಖಾರ ತಿಂತೀರಾ? ತಿಂತಾರೆ. ಸುರೇಶ್ ಅವರು ಬರ್ತಾರೆ ಜಾಸ್ತಿ ಖಾರ. ನಾನು ಇಲ್ಲೊಂದು 3 ಮೆಣಸಿನಕಾಯಿ ತಗೊಂಡಿದ್ದೀನಿ, ಸಾಕಾಗುತ್ತೆ. ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಫ್ರೈ ಆದ ನಂತರ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು 2 ಈರುಳ್ಳಿ ಇದೆ. ನಾವಿವಾಗ ಒಂದು 2 ಸರ್ವ್ ಮಾಡೋ ತರ ಮಾಡ್ತಾ ಇರೋದು. ಇದಾದ್ಮೇಲೆ ಇನ್ನೊಂದ್ ಸ್ವಲ್ಪ ಕೆಂಪಾಗ್ಲಿ. ಮುರಳಿ ಅವ್ರೆ, ಆಮೇಲೆ ಇನ್ನೊಂದ್ ಕ್ವಶನ್. ನೀವು ಇಷ್ಟೆಲ್ಲ ಅಡ್ಗೆಗಳು ನೋಡ್ಕೊಂಡು ಹೋಗ್ತಿರಲ್ಲ, ಮನೇಲಿ ಟ್ರೈ ಮಾಡ್ತಿದ್ದೀರಾ? ಅಯ್ಯೋ, ಟೈಮ್ ತಿನ್ನಕ್ಕೆ ಟೈಮ್ ಇಲ್ಲ, ಮಾಡಕ್ ಬೇರೆ ಟೈಮ್ ಇಲ್ಲ. ಒಳ್ಳೆ ಕಥೆ ಹೇಳಿದ್ರಿ ನೀವು. ಸ್ವಲ್ಪ ಕೆಂಪಾಗೋವರ್ಗುನು. ಇದಕ್ ಬೇಕು ಅಂದ್ರೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋದ್ರಿಂದ ಬೇಗ ಅದು ಸ್ವಲ್ಪ ಟೆಂಡರ್ ಆಗುತ್ತೆ, ಬೇಗನೆ ಬೇಯುತ್ತೆ. ಸ್ವಲ್ಪ ಅಷ್ಟೇ, ಯಾಕೆಂದ್ರೆ ಆಮೇಲೆ ಮೊಟ್ಟೆ ಹಾಕಿದ್ಮೇಲೆ ಉಪ್ಪು ಹಾಕೋಣ. ಇವಾಗ ಇದು ಬೆಂದಿದೆ. ಮಶ್ರೂಮ್ ಹಾಕ್ತಾ ಇದೀನಿ. ನೀವು ಯಾವ ಊರಿನವರು ಸಾನವ್ರೆ? ನಾವು ನೆಲಮಂಗಲ, ಬೆಂಗಳೂರು ಹತ್ರ. ನೆಲಮಂಗಲ ಫೇಮಸ್ ಅಲ್ಲ? ಹೌದೌದು. ಸೊ ಇವಾಗ ಇದು ಮಶ್ರೂಮನು ಬೇಯಕ್ಕಾಗಿದೆ. ಈ ಟೈಮಲ್ಲಿ ಇವಾಗ ಇದನ್ನ ಏನು ಸ್ವೀಟ್ ಕಾರ್ನ್ ಏನಿದೆಯಲ್ಲ ಅದನ್ನ ಹಾಕೋಣ. ನೀವು ಅವಾಗಲೇ ಏನೋ ಹೇಳ್ತಾ ಇದ್ರಿ, ಪೂರ್ತಿಯಾಗಿ ಹೇಳಿಲ್ಲ. ಎಷ್ಟು ಜನ ಮಕ್ಕಳು ಒಂದೇ
ಇಲ್ಲ 3 ಜನ ಮಕ್ಕಳು. ಓಕೆ. ದೊಡ್ಡವನೊಬ್ಬ ಇದ್ದಾನೆ, ಹೆಸರು ಶ್ರೇಯಸ್ ಅಂತ ಹೇಳಿ, ಅವನು 8th ಸ್ಟ್ಯಾಂಡರ್ಡ್. ಇನ್ನಿಬ್ರು ಟ್ವಿನ್ಸ್, ಅವ್ರು ಒಂದು ಹುಡುಗ ಒಂದು ಹುಡುಗಿ. ವೆರಿ ಗುಡ್. ಆತರ ಸಿಗಲ್ಲಪ್ಪ. ಅವ್ರು 5th ಸ್ಟ್ಯಾಂಡರ್ಡ್. ಶ್ರೇಷ್ಠ ಶ್ರೇಯಾಂಕ್ ಅಂತ ಹೇಳಿ. ಶ್ರೇಷ್ಠ ಶ್ರೇಯಾಂಕ್. ಹೌದು. ಒಂದೇ ತರ ಇದಾರಾ? ಇಲ್ಲ, ಬೇರೆ ಬೇರೆ ತರ ಇದಾರಾ? ಡಿಫ್ರೆಂಟ್, ನೇಚರ್ ಡಿಫ್ರೆಂಟ್, ಲುಕ್ಸ್ ಡಿಫ್ರೆಂಟ್. ಹೌದಾ? ನಾವ್ ಹೇಳ್ಕೋಬೇಕಷ್ಟೇ ಟ್ವಿನ್ಸ್ ಅಂತ. ಹೌದು. ಸೊ ಇದು ಬೇಕಾಯ್ತಲ್ಲ? ಬೇಕಾಗಿದೆ ಮೇಡಮ್. ಇವಾಗ ಮೊಟ್ಟೆ ಹಾಕ್ತಾ ಇದೀನಿ. ಇದು ಬೇಯಿಸ್ಕೊಂಡಿರುವಂತ ಮೊಟ್ಟೆ? ಹೌದು, ಬೇಯಿಸಿ ಸಣ್ಣಗೆ ಹೆಚ್ಚಿಟ್ಕೊಂಡಿದೀನಿ ಮೊಟ್ಟೆನ. ಅದು ಮಿಕ್ಸ್ ಮಾಡ್ಕೊಳ್ತಾ ಇದೆ. ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಹಾಕ್ಬಿಡಿ. ಉಪ್ಪು ಹಾಕ್ಬಿಟ್ಟು ಇನ್ನ ಲಟ್ಟಿಸ್ಕೋಬೇಕು, ರೋಲ್ ರೆಡಿ ಆಗ್ಬೇಕು, ನಾವು ತಿನ್ಬೇಕು. ಸಾಕಷ್ಟು ಕೆಲಸಗಳಿದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಪೆಪ್ಪರ್ ಬಂದಿದೆ. ಇದು ಖಾರ ಮೊದಲೇ ಹಾಕಿದೆ, ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಇದು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕ್ಬೇಕಿದು. ಇದೇನೆ ಮೇನ್ ಟೇಸ್ಟ್ ಕೊಡೋದು. ಕೊಡಿ ಕೊಡಿ ಕೊಡಿ. ಮಕ್ಕಳು ತುಂಬಾ ಇಷ್ಟ ಪಟ್ಕೊಂಡು ತಿಂತಾರೆ ಇದನ್ನ. ಆಕ್ಚುಲಿ ನನ್ ಮಕ್ಳೇನೆ ಇದ್ ಮಾಡು ಅಂತ ಹೇಳಿ ಅವರೇನೆ ನನಗೆ ಸಜೆಷನ್ ಕೊಡ್ತಾರೆ. ಕರ್ಕೊಂಡ್ ಬಂದಿದ್ದೀರಾ? ಹಾ, ಬಂದಿದ್ದಾರೆ. 3 ಜನ ಬಂದಿದ್ದಾರೆ. A1 A2 A3. ಇಲ್ಲ ಇಲ್ಲ, A2 ಬಂದಿಲ್ಲ. ಓಕೆ. ಸೊ ಇದಾಗಕ್ಕಾಯ್ತು. ಓಕೆ, ರೆಡಿ ಆಯ್ತು ಅನ್ಸುತ್ತೆ. ಸ್ಟಫ್ ರೆಡಿ ಆಗಿದೆ. ಇವಾಗ ಚಪಾತಿನ ನಾವು ಆಫ್ ಮಾಡ್ಕೋಬಹುದಾ? ಇಲ್ಲ, ಇನ್ನೊಂದ್ ಸ್ವಲ್ಪ ಬೇಯಲಿ ಆದ್ರೂ. ಇದು ಚಪಾತಿಗೆ ಇದಿಟ್ಬಿಡಿ, ತವಾ ಕೊಡಿ. ಓಕೆ, ರೆಡಿ ಆಯ್ತಾ ಮೇಡಮ್? ಹೌದು, ರೆಡಿ. ಚಪಾತಿ ಎಷ್ಟು ರೋಲ್ ಮಾಡ್ಕೊಡ್ತೀರಾ ನಮ್ಗೆ ಇವಾಗ? 3ಕ್ಕೆ ಮಾಡ್ತಾ ಇದೀನಿ. ಓಕೆ. ನಿಮ್ಗೆ 3 ಲಕ್ಕಿ ನಂಬರ್ ಮೇಡಮ್. 3 ಮಕ್ಕಳು ಅಂತಾನ? ಹೌದೌದು. ಚಪಾತಿ ತರ ಲಟ್ಸ್ಕೋಬೇಕಾ? ಹೌದು. ಫುಲ್ಕಾ ಅಂತ ಹೇಳಿದ್ರೆ ಡ್ರೈ ಚಪಾತಿ ವಿತೌಟ್ ಎನಿ ಆಯಿಲ್ ಏನು ಬಳಸಲ್ಲ. ಆಯಿಲ್ ಏನು ಬೇಡ. ಫುಲ್ಕಾ ಅಂತ ಹೇಳ್ತಾರೆ. ಆಫ್ ಮಾಡ್ಬಿಡಿ. ಓಕೆ. ಮತ್ತೆ ಇದನ್ನ ಎಗ್ ತಿಂದಿಲ್ದಿರೋರು ವೆಜಿಟೇರಿಯನ್ಸ್ ಮೊಟ್ಟೆ ಬದಲಿಗೆ ಆಲೂಗಡ್ಡೆನ ಬೇಯಿಸಿ ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಮೊಟ್ಟೆ ಬದಲಿಗೆ ವೆಜಿಟೇಬಲ್ಸ್ ಎಲ್ಲ ಹಂಗೆ ಹಾಕೋಬಹುದು. ಇನ್ನು ಬೇಕು ಅಂತ ಹೇಳಿದ್ರೆ ಇನ್ನೂ ಬೇರೆ ವೆಜಿಟೇಬಲ್ಸ್ ಆಡ್ ಮಾಡ್ಕೋಬಹುದು. ಲೈಕ್ ಪಿಟೆಡ್ ಆಲಿವ್ಸ್ ಅನ್ನ ಕಟ್ ಮಾಡಿ ಸಣ್ಣಗೆ ಮಾಡ್ಬೋದು. ಇದು ಆಕ್ಚುಲಿ ಊದ್ಬೇಕು. ಫುಲ್ಕಾ ಅಂತ ಹೇಳಿದ್ರೆ ಒಲೆ ಮೇಲೆ ಬೆಂಕಿಗೆ ಹಾಕಿದ ತಕ್ಷಣ ಊದ್ಬೇಕು. ಊದ್ತಾ ಇದೆಯಾ? ಊದ್ತಾ ಇಲ್ವಾ? ಊದ್ಬೇಕು. ಊದ್ತಾ ಇಲ್ಲ. ಊದ್ತಾ ಇದೆ. ಬಿಡ್ಬೇಕು ಸ್ವಲ್ಪ ಅದನ್ನ. ಇದಾಗುತ್ತೆ ಅಂತ ಹೇಳಿ. ಸೊ ಇವಾಗ ಇದು ತೆಗೆದಿಟ್ಕೊಳ್ತೀನಿ. ತೆಗೆದಿಟ್ಕೊಂಡ್ಬಿಡಿ. ಸ್ಟಫಿಂಗ್ ಮಾಡ್ಬೇಕು. ಈ ಕಡೆ ಹಚ್ಚಿ. ಇದು ಮೈಸೂರು ಪೇಟ ಅಂತ ಬಂದಿದ್ದು ನಮ್ಮ ಫ್ಯಾಮಿಲಿ ಅವರೇ ಮುಂಚೆ ಮಾಡ್ತಾ ಇದ್ರು. ಅರಮನೆ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ರು. ಹೌದು, ಕಾಡಯ್ಯ ಫ್ಯಾಮಿಲಿ. ಹೌದು, ಕಾಡಯ್ಯ ಫ್ಯಾಮಿಲಿ ಅಂತಾನೆ. ಕಾಡಯ್ಯ ಅಂತ ಹೇಳಿ ನಮ್ಮ ಇತಿಹಾಸ ಬಂದು 150 ವರ್ಷದ ಹಿಂದೆ ಅವರು ಇದಕ್ ಬಂದ್ರು, ಮೈಸೂರಿಗೆ ಬಂದ್ರು. ಬಂದ್ಬಿಟ್ಟು ವ್ಯಾಪಾರ ಶುರು ಮಾಡಿದ್ದು. ಜವಳಿ ಎಲ್ಲಾನು ಅರಮನೆ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ರು. ಹೌದು. ಮತ್ತೆ ನಮ್ಮ ಮಾವ ಅವರು ಮಾಡ್ತಾ ಇದ್ರು, ಅರಮನೆಗೆ ಸಪ್ಲೈ ಮಾಡ್ತಿದ್ರು. ಇದು ನೋಡಿ ಚೀಸ್. ಇದು ಚೀಸ್ ನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ. ಇದನ್ನ ಸ್ಟಫ್ ಮಾಡ್ಕೋಬೇಕು. ಸ್ಟಫ್ ಮಾಡಿ ರೋಲ್ ಮಾಡ್ತಾ ಇದೀನಿ. ಹೌದು, ಬಿಸಿ ಮೆಲ್ಟ್ ಆಗ್ಬೇಕು. ಇದೆಯಲ್ಲ ಚೀಸ್ ಮೆಲ್ಟ್ ಆಗ್ಬೇಕು. ಇದನ್ನ ತೆಗೆದು ಒಂದು ಪ್ಲೇಟಲ್ಲಿ ಇಡ್ತೀನಿ. ಮತ್ತೆ ಇನ್ನೊಂದು ಚಪಾತಿ ತಗೊಳ್ಳೋಣ. ಚೀಸ್ ಇನ್ನೊಂದು ಹಾಕ್ತಾ ಇದೀನಿ. ಸೊ ಹೌದು, ಪೇಟಾನ ಮತ್ತೆ ಇದು ಜವಳಿ ಎಲ್ಲಾನು ನಮ್ಮ ಫ್ಯಾಮಿಲಿ ಪ್ರತಿ ದಿನ ಹೋಗೋದಂತೆ ಅಂಗಡಿಯಿಂದ. ಸೊ ಸಪ್ಲೈ ಮಾಡ್ತಾ ಇದ್ರು. ಇವತ್ತಿಗೂ ಪೇಟಾನ ನಾವೇ ನಮ್ಮ ಫ್ಯಾಮಿಲಿ ಅವರೇನೆ ಸಪ್ಲೈ ಮಾಡ್ತಿದೀವಿ. ಅಂದ್ರೆ ಇಡೀ ಮೈಸೂರು. ಏನ್ರಿ ಮೋಸ ಮಾಡಿದೀವಿ? ಒಂದ್ ಪೇಟ ಕೊಟ್ಟಿದ್ರೆ ನಾವು ಒಂದ್ ಪೇಟ ಹಾಕೊಂಡು ಅಡುಗೆ ಮಾಡ್ಬೋದಾಗಿತ್ತಲ್ಲಪ್ಪ. ಮೈಸೂರು ಪೇಟ ಸ್ಪೆಷಲ್ ಅಲ್ಲ.
ಸೊ ಇವಾಗ ಬೇಯಿಸಿ ಇಟ್ಕೊಂಡಿದ್ದೀನಿ, ರೋಲ್ಸ್ ಸಹಿತ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಒಳಗಡೆ ಚೀಸ್ ಹಾಕಿರೋದು ಮೆಲ್ಟ್ ಆಗಿರುತ್ತೆ, ನೋಡ್ಬೋದು ನೀವು. ಯಾರಿಗೆ ಇಷ್ಟ ಮೇಡಮ್ ಇದು? ಸುರೇಶ್ ಅವ್ರ ಮಕ್ಳು ತುಂಬಾ ಇಷ್ಟ ಮಾಡ್ತಾರೆ. ಲಂಚ್ ಇದು ಮಾಡಿದ ದಿವಸ ಲಂಚ್ 2 ಬಾಕ್ಸ್ ಕೊಡ್ಬೇಕು ಒಬ್ಬೊಬ್ರಿಗೆ. 3 ಜನಕ್ಕೆ ಪ್ಯಾಕ್ ಮಾಡೋದೇ ಕಷ್ಟ. ಸೊ ಅದ್ರ ಜೊತೆ ಎಕ್ಸ್ಟ್ರಾ ಇನ್ನೊಂದು ಯಾಕೆ ಅಂದ್ರೆ ಅವ್ರ ಸ್ಕೂಲ್ ನಲ್ಲಿ ಫ್ರೆಂಡ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದೆ ನಮ್ಗೊಂದ್ ಕೊಡು ಅಂತ ಹೇಳಿ, ಸೊ ಈ ತರ ಪ್ಯಾಕ್ ಮಾಡ್ತೀನಿ. ಒಂದೊಂದ್ ಫುಲ್ ಹೋಲ್ ತಗೊಂಡ್ ತಿನ್ಬಿಡ್ತಾರಂತೆ. ಸೊ ಅದಕ್ಕೆ ಅವ್ರಿಗೆ ಒಂದೊಂದು ಲಂಚ್ ಬಾಕ್ಸ್ ಎಕ್ಸ್ಟ್ರಾ ಪ್ಯಾಕ್ ಮಾಡಿ ಕೊಡ್ತೀನಿ. ಓಕೆ ಓಕೆ. ಎಗ್ ರೋಲ್ ರೆಡಿ ಆಗಿದೆ. ತುಂಬಾ ಸಖತ್ತಾಗಿ ಎಗ್ ರೋಲ್ ನ ಮಾಡಿದೀರಾ. ಎಗ್ ರೋಲ್ ಮಾಡಿದಕ್ಕಿಂತ ಆ ಒಳಗಡೆ ಅರೇಂಜ್ಮೆಂಟ್ ತುಂಬಾ ಸಹನವಾಗಿ ಮಾಡಿದೀರಾ ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ರೋಲ್ ಅನ್ನ ನಾನ್ ತಿನ್ನಕ್ ಶುರು ಮಾಡೋದೇ ಖಾಲಿ ಆಗುತ್ತೆ. ಒಂದ್ಸರಿ ಸಹನಾ ಅವರು ಎಷ್ಟು ಸಹನೆಯಿಂದ ಮಾಡಿದ್ದಾರೆ, ಒಂದ್ಸರಿ ನೋಡ್ಕೊಳ್ರಿ. ಎಗ್ ರೋಲ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಂಡೆ ಹಾಕಿ ಅದು ಬಿಸಿಯಾದ ಮೇಲೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಉಪ್ಪು, ಮಶ್ರೂಮ್, ಸಿಹಿ ಜೋಳ, ಬೇಯಿಸಿದ ಮೊಟ್ಟೆ, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಮಿಶ್ರಣ ಸಿದ್ಧ ಮಾಡಿಕೊಳ್ಳಿ. ಗೋಧಿ ಹಿಟ್ಟಿಗೆ ನೀರು, ಉಪ್ಪು ಹಾಕಿ ಚಪಾತಿ ಹಿಟ್ಟಿನಂತೆ ಕಲಸಿ ನೆನೆಯಲು ಬಿಡಿ. ಈ ಹಿಟ್ಟನ್ನು ಲಟ್ಟಿಸಿಕೊಂಡು ಎಣ್ಣೆ ಹಾಕದೆ ಬೇಯಿಸಿ ಮತ್ತೆ ಸ್ಟವ್ ಮೇಲೆ ಹಾಕಿ ಬೇಯಿಸಿ ಇದರ ಮಧ್ಯ ಚೀಸ್ ಹಾಗೂ ತಯಾರಿಸಿಕೊಂಡ ತರಕಾರಿ ಮಿಶ್ರಣ ಇಟ್ಟು ರೋಲ್ ಮಾಡಿ. ಈಗ ಎಗ್ ರೋಲ್ ರೆಡಿ ಟು ಈಟ್. ಸುರೇಶ್ ನಮಸ್ಕಾರ. ನಮಸ್ಕಾರ ಸರ್. ಸುರೇಶ್ ಅಂದ್ರೆ ಸಾಕಷ್ಟು ಜನ ಗೊತ್ತಾಗಲ್ಲ ಮೈಸೂರಿನಲ್ಲಿ. ವೈಷ್ಣವಿ ಸುರೇಶ್ ಅಂತ ಹೇಳಿದ್ರೆ ಗೊತ್ತಾಗೋದು. ಆದ್ರೂ ಸುರೇಶ್ ಅವ್ರನ್ನ ಮೋಸ ಮಾಡೋದು. ಒಂದೇ ಒಂದು ಪೇಟ ತರಬಹುದಾಗಿತ್ತು. ವೈಫ್ ಹೇಳಿದ್ರು ಪೇಟ ತರಲ್ಲ ಬಿಡಿ, ನೆಕ್ಸ್ಟ್ ಟೈಮ್ ತರೋಣ. ನೆಕ್ಸ್ಟ್ ಟೈಮ್ ಕೊಡ್ತೀರಾ? ಓಕೆ ಸರ್, ತಿನ್ ನೋಡಿ ಮೇಡಮ್. ನಮ್ಗೆ ಕೇಳಲಿಲ್ಲ ಸಾಸ್ ಗೀಸ್ ಎಲ್ಲ ಏನು ಬೇಡವಾ? ಇಲ್ಲ, ಸಾಸ್ ಏನ್ ಬೇಡ, ಹಾಗೆ ತಿನ್ಬೋದು. ತಿನ್ನಿ ಸರ್, ಲಗಾಯಿಸಿ. ಒಳ್ಳೆ ಹೆಂಗಿದೆ? ಏನ್ ಸಾಲ್ದು? ಕರೆಕ್ಟ್ ಆಗಿ ಹೇಳಿ, ಪರವಾಗಿಲ್ಲ. ಚೆನ್ನಾಗಿಲ್ವ ಸರ್? ತಿನ್ನಿ. ಸಕ್ಕತ್ತಾಗಿದೆ. ಮಕ್ಕಳು ಬಹಳ ಇಷ್ಟಪಡ್ತಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮೇಡಮ್. ಮಕ್ಕಳು ರೆಸಿಪಿ ಇದು, ಟಿಫನ್ ಬಾಕ್ಸ್ ರೆಸಿಪಿ ಇದು. ನಮ್ಮಲ್ಲಿ ಬೇಜಾರಾದಾಗ ಸಾಯಂಕಾಲ ಹೊತ್ತು ನೀವೇ ಮಾಡ್ಕೊಳ್ಳುವಂತ ರೆಸಿಪಿ ಇದು. ಅದ್ಭುತವಾಗಿ ಮಾಡಿದ್ದಾರೆ ಸಹನಾ ಅವರು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸುರೇಶ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವೈಷ್ಣವಿ ಸುರೇಶ್ ಅವರು. ವೈಷ್ಣವಿ ಸುರೇಶ್ ಅವರಿಗೆ ನಮ್ಮ ಇವತ್ತಿನ ಜಿ ಕನ್ನಡದ ಪರವಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜೊತೆಗೆ ಮಧು ಸ್ವೀಟ್ಸ್ ಸಿದ್ಧಾರ್ಥ ನಗರ, ಆರ್ಲಿಕ್ಸ್ ಮೈಸೂರು ಪಾಕಿಗೆ ಅತ್ಯಂತ ಹೆಸರುವಾಸಿ ವಿನಯ ಮಾರ್ಗದಲ್ಲಿದ್ದಾರೆ ಮಧು ಸ್ವೀಟ್ಸ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಆಪ್ರೇಟ್ಗಳು ಸಿಹಿ ಹಂಚಿ ಮುರುಳಿಯವರೇ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವದೇಶಿ ಬಳಸಿ ದೇಶ ಉಳಿಸಿ ಬಾಬಾ ರಾಮದೇವ್ ಪತಾಂಜಲಿ ಯೋಗ ಕಂಪನಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಸಾವಯವ ಕೃಷಿಯಿಂದ ಬೆಳೆದಿರ್ತಕ್ಕಂಥ ಗೋಧಿಯ ಹಿಟ್ಟು ಮತ್ತು ಗೋಧಿಯ ಬಿಸ್ಕೆಟ್ ಅನ್ನ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ಶಶಿ ವಾಷಿಂಗ್ ಪೌಡರ್, ಶಶಿ ವಾಷಿಂಗ್ ಪೌಡರ್ನ ಕೊಡ್ತಾ ಇದ್ದಾರೆ. ಭೀಮಾ ಪೆನಲ್ ಅನ್ನ ಕೊಡ್ತಾ ಇದ್ದಾರೆ. ಆರ್ಯ ಡಿಶ್ ವಾಶ್ ಅನ್ನ ಕೊಡ್ತಾ ಇದ್ದಾರೆ. ಶಶಿ ಅವರು ಒಂದು ಆಕರ್ಷಕ ಬಕೆಟ್ ಅನ್ನು ಸಹ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೋಹನ್ ಕುಮಾರ್ ಅವರೇ, ಯಾವಾಗ ಈ ಹೋಟೆಲ್ ಓಪನ್ ಮಾಡಿದ್ದೀವಿ? 1936 ಅಂದ್ರೆ ಇವ್ರ ತಾತ ಅವ್ರು ಓಪನ್ ಮಾಡಿದಂತ ಹೋಟ್ಲು ಇವತ್ತು ಇದೆ. ಮೈಸೂರಿನಲ್ಲಿ ಬಂದು ಯಾರನ್ನೇ ಕೇಳಿದ್ರು ಒಳ್ಳೆ ಇಡ್ಲಿ ಸಾಂಬಾರು, ಒಳ್ಳೆ ಬಾದಾಮಿ ಹಲ್ವಾ ಬೇಕು, ದೂದ್ ಪೇಡ ಬೇಕು ಅಂದ್ರೆ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು ತಿನ್ನಿಸ್ಬೋದಂತ ಏಕೈಕ ಸ್ಥಳ ಈ ಬಾಂಬೆ ಇಂದಿರಾ ಭವನ್. ಓಹೋ ನೋಡಿ ಸರ್, ನೀವು ಹೇಳಿದ್ದು ಉಪ್ಪಿಟ್ಟು ಇಲ್ಲೇ ಇದೆ, ಇಡ್ಲಿ ಸಾಂಬಾರು ಇಲ್ಲೇ ಇದೆ. ಏಯ್ ತಳಪ್ಪ, ಸರ್ ಸಾಯಂಕಾಲ ಬೆಳಗ್ಗೆ ಹೊತ್ತಿಗೆ ಸೂಪರ್ ಆಗಿದ್ದೀರಾ ಸರ್, ಸಕ್ಕತ್ತಾಗಿದೆ. ಓಹೋ